ನಾನು ನಿನ್ನನ್ನು ತಿಂದು ಬಿಡ್ತೀನಿ. ಅಯ್ಯೋ, ನನ್ನ ತಿನ್ಬೇಡ, ತಿಂದ್ಬಿಡ್ತೀನಿ. ನಿಮ್ಗೇನಾಗಿದೆ ಅನ್ಸುತ್ತೆ? ಮತ್ತೆ ಮಗುವಾಗಿ ಹೋಗಿದ್ದೀರಾ ಅಂತ. ದಿನ ಪೂರ್ತಿ ಗೊಂಬೆ ಜೊತೆನೆ ಆಟ ಆಡ್ತಾ ಇದ್ದೀರಾ. ಅಯ್ಯೋ ಇಲ್ಲ ಇಲ್ಲ, ನಾನು ಅಭ್ಯಾಸ ಮಾಡ್ಕೋತಿದ್ದೆ. ಯಾಕಂದ್ರೆ ನನ್ ಮಗುಗುನು ಬೊಂಬೆ ಜೊತೆ ಆಟ ಆಡಿಸ್ಬೇಕಲ್ವಾ. ಪ್ರಣಾಮ ಪಂಡಿತ ರಾಮಕೃಷ್ಣರೇ. ಕೋತ್ವಾಲರೇ, ಮಹೋದಯರೇ, ನೀವಿಲ್ಲಿ? ಮಹಾರಾಜರು ಕರೆ ಕಳಿಸಿದರೆ. ಇಲ್ಲ ರಾಮಕೃಷ್ಣರೇ, ಮಹಾರಾಜರು ಹೇಗೆ ನಿಮ್ಮನ್ನು ಕರೆಯುತ್ತಾರೆ? ಮಹಾರಾಜರೇ ನಿಮ್ಮನ್ನು ತಡವಾಗಿ ಬರಲು ಅವಕಾಶ ನೀಡಿದ್ದಾರೆ ಅಲ್ಲವೇ? ನಿಮಗೂ ತಿಳಿದೇ ಇದೆ, ಮಹಾರಾಜರ ಆದೇಶ ಕಲ್ಲಿನ ಮೇಲಿನ ಶಾಸನದಂತೆ. ಉಡುಗೊರೆ? ಮಹಾರಾಜ ಮತ್ತು ರಾಣಿಯವರು ಪಂಡಿತ ರಾಮಕೃಷ್ಣ ಹಾಗೂ ನಿಮಗೆ ಉಡುಗೊರೆಗಳನ್ನು ಕಳಿಸಿದ್ದಾರೆ. ಆಮಂತ್ರಣ? ಎಷ್ಟು ಉಡುಗೊರೆ? ಪಂಡಿತರಿಂದ ಒಳ್ಳೆ ಮುಹೂರ್ತವನ್ನು ನೋಡಿಸಿ ನಿಮ್ಮ ಸೀಮಂತ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಏರ್ಪಡಿಸಿದ್ದಾರೆ. ಅದು ನಾಳೆಯೇ. ವರ್ಣಮಾಲಾ, ವರ್ಣಮಾಲಾ. ಹೇಳಿ ಸ್ವಾಮಿ, ಏನಾಯ್ತು? ಆಗಿಲ್ಲ, ಆಗಬೇಕು. ಅಂಥದ್ದೇನಾಗತ್ತೆ ಪ್ರಭು? ಆದ್ರಿಂದ ನೀವು ಇಷ್ಟೊಂದು ಬೇಸರದಲ್ಲಿದ್ದೀರಾ? ಏನ್ ಹೇಳಿ ವರ್ಣಮಾಲಾ, ಅದು ಕಾಡಿನ ರಾಜ ಇರ್ತಾನಲ್ಲ, ಅವನು ಕಾಡಲ್ಲಿ ಬೇಟೆ ಆಡ್ತಾನೆ. ಅವನನ್ನ ಪಂಜರದಲ್ಲಿ ಹಾಕಿ ಬೇಟೆ ಆಡೋದನ್ನ ಬಿಟ್ಟು ಹುಲ್ ತಿನ್ನು ಅಂದ್ರೆ ಅವನ ಪರಿಸ್ಥಿತಿ ಏನಿರುತ್ತೋ ನಂದು ಅದೇ. ಆದ್ರೆ ಏನ್ ಮಾಡ್ಲಿ, ಪ್ರಯತ್ನ ಅಂತೂ ಮಾಡ್ಲೇಬೇಕು. ನಿಮ್ಮ ಮಾತುಗಳೇ ನನ್ಗೆ ಅರ್ಥ ಆಗೋದಿಲ್ಲ ಸ್ವಾಮಿ. ಅದನ್ನೆಲ್ಲ ಬಿಡಿ, ನೀವೀಗ ಇಡ್ಲಿಯನ್ನ ತಿನ್ನಿ. ಅಯ್ಯೋ ವರ್ಣಮಾಲಾ, ಅದಿರ್ಲಿ ಬಿಡು. ಅದಿವತ್ತು ಮಿಂಚು ಹೊಡೆಯುತ್ತೆ. ಮಿಂಚು? ಪ್ರಳಯ ಆಗತ್ತೆ. ಪ್ರಳಯನ? ಯಾವಾಗ, ಎಲ್ಲಿ, ಹೇಗೆ? ಇಲ್ಲೇ ನನ್ನ ಹೃದಯದಲ್ಲಿ. ಹಾ ಪ್ರಭು, ನಿಮ್ಮ ಶಕ್ತಿ ಅಪಾರ. ನೀವು ಪ್ರಳಯವನ್ನ ಹೃದಯದಲ್ಲಿ ಬಂಧಿಸಿದ್ದೀರಾ, ಈ ಜಗತ್ತನ್ನ ರಕ್ಷಿಸೋದಕ್ಕಾಗಿ? ಇಲ್ಲ ವರ್ಣಮಾಲಾ, ಮೊದಲು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು. ಬಾ, ಕುಳಿತುಕೋ. ಅಲ್ಲಲ್ಲ, ಆದರೆ ನನ್ನ ಸ್ಥಾನವಂತೂ ನಿಮ್ಮ ಪಾದಗಳಲ್ಲೇ ಸ್ವಾಮಿ. ಸ್ಥಾನ ಬದಲಿಸು. ಪಾದದ ಬಳಿ ಅಲ್ಲ, ಇಲ್ಲಿ ಹೃದಯದಲ್ಲಿ ಕುಳಿತುಕೋ. ಆದ್ರೆ ಸ್ವಾಮಿ, ನಿಮ್ಮ ಹೃದಯದಲ್ಲಂತೂ ಪ್ರಳಯ ಇದೆ. ಹೌದು ಇದೆ, ಪ್ರಳಯ ಇದೆ. ನಾವಿಬ್ಬರೂ ಸೇರಿ ಪ್ರಳಯವನ್ನು ಗೆಲ್ಲೋಣ. ಪ್ರಳಯದೊಂದಿಗೆ ಅಪ್ಪಳಿಸಲಿ, ಆಗಲೇ ಶಾಂತಿ ಸಿಗುವುದು. ಅದು ವಜ್ರದಿಂದಲೇ ಕತ್ತರಿಸುವುದು. ನಾವೀಗ ಏನು ಮಾಡಬೇಕು ಸ್ವಾಮಿ? ನಾವು ಪ್ರೇಮಾಲಾಪ ಮಾಡೋಣ. ಯಾಕಿಲ್ಲ ಪ್ರಭು, ನಾವೀಗ ಈಶ್ವರನ ಭಜನೆ ಮಾಡೋಣ, ಪೂಜೆ ಮಾಡೋಣ, ಕೀರ್ತನೆ ಹಾಡೋಣ. ನಾವು ಹೀಗೆ ಮಾಡಿ ಈಶ್ವರನ ಮೇಲಿರುವ ಪ್ರೀತಿಯನ್ನು ಅವನಿಗೆ ಅರ್ಪಿಸಿಕೊಳ್ಳೋಣ. ವರ್ಣಮಾಲಾ, ಈಶ್ವರನಿಗೆ ವಿಶ್ರಾಂತಿ ನೀಡೋಣ. ನನಗಾಗಿ ನಿನ್ನ ಪ್ರೇಮವನ್ನು ಅರ್ಪಿಸು. ಆಗಲಿ ಪ್ರಭು, ನಾನೀಗಲೇ ಹೋಗಿ ಆರತಿ ತರುತ್ತೇನೆ. ಅಯ್ಯೋ ವರ್ಣಮಾಲಾ, ನಿಲ್ಲು 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 ನಿಲ್ಲು. ಆ ಪ್ರೇಮದ ಬಗ್ಗೆ ಮಾತನಾಡೋಣ. ಯಾವುದರಿಂದ ನಮ್ಮಿಬ್ಬರ ಮಧ್ಯೆ ಮೂರನೆಯವರು ಬರುತ್ತಾರೋ ಅದು. ತಿಳಿಯಿತು. ನೀವು ಏನು ಯೋಚಿಸುತ್ತಿದ್ದೀರೆಂದು? ವರ್ಣಮಾಲಾ, ಇದು ಯೋಚಿಸುವ ಸಮಯವಲ್ಲ, ಮಿಲನದ ಸಮಯ. ಬಾ ಬಾ, ಇಂದು ನನ್ನ ಬಾಹುಗಳಲ್ಲಿ ಬಂದಿಯಾಗು. ಬಾ 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 ಬಾ. ಅಯ್ಯೋ, ಪ್ರೀತಿಯ ಆರಂಭಕ್ಕೆ ಮೊದಲೇ ಅದರ ಅಂತ್ಯವಾಯಿತು. ಸೀಮಂತನ? ಯಾರ್ ಸೀಮಂತ ಆಗ್ತಾ ಇದೆ? ಮಹಾರಾಣಿ ಚಿನ್ನಾದೇವಿ ಅವ್ರದಾ ಇಲ್ಲ ಮಹಾರಾಣಿ ತಿರುಮಲಾಂಬ ಅವ್ರದಾ? ಆದರೆ ನನಗೆ ತಿಳಿಸಿರುವ ಪ್ರಕಾರ ಶಾರದಾದೇವಿ ಅವರೇ ಸೀಮಂತ ನಿಮ್ಮದಲ್ವೇ? ಅದಕ್ಕಾಗಿ ಉಡುಗೊರೆ ನಿಮ್ಮ ಮನೆಗೆ ಬಂದಿರುವುದು. ನನ್ನ ಸೀಮಂತ? ಇಲ್ಲ ಇಲ್ಲ, ಇದು ತಪ್ಪು.
ಇದು ಸರಿಯಲ್ಲ. ನನಗೆ 9 ಮಕ್ಕಳಾದರೂ ಮಹಾರಾಜರಿಂದ ಒಂದು ಉಡುಗೊರೆಯೂ ಸಿಗಲಿಲ್ಲ. ಇಷ್ಟೆಲ್ಲ ಉಡುಗೊರೆ, ಇದೆಲ್ಲ ಉಡುಗೊರೆ ನಮ್ಗಾಗಿ ಕಳ್ಸಿದಾರಾ? ಆದ್ರೆ ನಮ್ಗೆ ಇಲ್ಲಿ ನೋಡಿ, ನಿಮಗೆ ಈ ಉಡುಗೊರೆ ಜಾಸ್ತಿ ಅನಿಸಿದರೆ ಅದರಲ್ಲಿ ಸ್ವಲ್ಪ ಭಾಗ ನಮಗೂ ನೀಡಿ. ಅದರಿಂದ ನನ್ನ ಹೆಂಡತಿಗೂ ಖುಷಿಯಾಗಬಹುದು. ಇದರಿಂದ ಸ್ವಲ್ಪ ಸಮಯ ಜಗಳವೂ ನಿಲ್ಲಬಹುದು. ಸರಿ ಸರಿ ತಗೊಂಡ್ ಹೋಗಿ. ಆದ್ರೆ ಕೋತ್ವಾಲ್ ಅವರೇ, ಯಾವ ಸ್ತ್ರೀಯ ಹೃದಯ ವಿಶಾಲವಾಗಿರುತ್ತದೆಯೋ ಅವರು ಒಳ್ಳೆ ತಾಯಿಯಾಗಲು ಸಾಧ್ಯ. ನಿಮ್ಮಲ್ಲಿ ಒಳ್ಳೆ ತಾಯಿಯಾಗುವ ಎಲ್ಲ ಗುಣಗಳೂ ಇವೆ. ಅಲ್ಲಿಡಿ. ಅಲ್ಲಿಡ್ರಪ್ಪ. ನಾವಿನ್ನು ಬರ್ತೇವೆ ಶಾರದಾ ಅವರೇ. ನಮಸ್ಕಾರ. ಬರ್ತೇವೆ, ಬನ್ನಿ. ರಾಮ, ಮಹಾರಾಜರು ನಮ್ಗೆ ಉಡುಗೊರೆ ಯಾಕೆ ಕಳ್ಸಿದ್ದಾರೆ? ಯಾಕಂದ್ರೆ ನಿನ್ನ ಸೀಮಂತ ಅರಮನೆಯಲ್ಲಿ ನಡೀತಿದೆ. ಉಡುಗೊರೆ ಅಲ್ಲಿಂದಲೇ ಬರುವುದಲ್ಲ. ನಮ್ ಸೀಮಂತ ಆಗಕ್ ಹೇಗ್ ಸಾಧ್ಯ? ನಿಂದ ಅತಿ ಆಯ್ತು ಶಾರದಾ, ಸಾಕು. ಪರ್ದೆ ಎಳೆದ್ಮೇಲೆ ಇನ್ನು ನೀನು ಹೆಚ್ಚು ನಟಿಸೋಕ್ಕಾಗಲ್ಲ. ಪರ್ದೆ ಎಳಿಬೇಡಿ, ಎತ್ಕೊಳ್ಳಿ. ಈ ರಹಸ್ಯದಿಂದ ಪರ್ದೆನ ತೆಗೀರಿ. ಏನ್ ನಡೀತಾ ಇದೆ? ಓಹೋ, ನಿನ್ನ ಬಾಯಿಂದಂತೂ ನೀನ್ ಏನು ಹೇಳೋದಿಲ್ಲ, ನಾನೇ ಹೇಳ್ತೀನಿ. ನೀನು ಗರ್ಭವತಿ ಆಗಿರೋದ್ರಿಂದ ಸೀಮಂತ ಆಗ್ಲೇಬೇಕಲ್ವಾ? ನಾವು ಗರ್ಭಿಣಿ, ಆದ್ರೆ ಅದು ನಮ್ಗೆ ಗೊತ್ತಿಲ್ಲ. ರಾಮ, ನಾನು ಶಾರದಾ. ಬೇರೆಯವ್ರ ವಿಷಯನೇ ನನ್ನ ಹೊಟ್ಟೆಲ್ ನಿಲ್ಲಲ್ಲ. ನನ್ನ ಇಷ್ಟ ದೊಡ್ಡ ವಿಷಯನ ನಾನು ಹೊಟ್ಟೆಲ್ ಇಟ್ಕೊಂಡಿರ್ತೀನ. ಹೀಗೇನಾದ್ರೂ ವಿಷಯ ಇದ್ದಿದ್ರೆ ನಿಮ್ಗೆ ಈ ವಿಷಯನ ಹೇಳಿ ಹೇಳಿ ನಿಮ್ ಕಿವಿ ಕೆಂಪಗ್ ಮಾಡ್ತಿರ್ಲಿಲ್ವೇ? ಅದು ನಿಜ. ಅಮ್ಮ ಹೇಳ್ತಿದ್ರು ವರಲಕ್ಷ್ಮಿ ಬಂದಾಗ. ವರಲಕ್ಷ್ಮಿ ಬಂದಿದ್ಲು ನನಗೆ ಈ ವಿಷಯ ಹೇಳೋದಕ್ಕೆ. ಅದು ಅವಳು ಗರ್ಭವತಿ. ಅಮ್ಮ ಈ ಮಾತು ಕೇಳಿಸ್ಕೊಂಡ್ರು. ಅಮ್ಮಂಗ ಅನಿಸ್ತು ನಾನ್ ಗರ್ಭವತಿ ಇದ್ದೀನಿ ಅಂತ. ಅಯ್ಯೋ ದೇವ್ರೇ, ಎಷ್ಟು ದೊಡ್ಡ ತಪ್ಪಾಗಿ ಹೋಗಿದೆ. ವಾ ಗುರುಜಿ, ಎಷ್ಟು ಚೆನ್ನಾಗಿ ಪುಷ್ಪಾಲಂಕಾರ ಮಾಡಿದೀರಾ. ಜೊತೆಗೆ ಸುಗಂಧದ ಧೂಪವನ್ನು ಕೂಡ ಹಾಕ್ಬಿಡಿ. ಅಲ್ವಾ? ಈಗ ಚೆನ್ನಾಗಿರುತ್ತೆ ನೋಡು. ತಗೊಳ್ಳಿ ಗುರೂಜಿ, ಸುಗಂಧ ದ್ರವ್ಯ. ಇದನ್ನ ಹಚ್ಕೊಳ್ಳಿ. ಇದನ್ನ ಹಚ್ಕೊಂಡ್ರೆ ನಿಮ್ಮ ಹತ್ರ ಬರಕ್ಕೆ ಯಾರು ಸಂಕೋಚ ಪಡ್ಕೊಳ್ಳೋದಿಲ್ಲ. ಎಂತಹ ಪರಿಮಳ! ಮನಿದನಿ ಎಲ್ಲಿಂದ ತಂದ್ರಿ? ನಿಮ್ಗೋಸ್ಕರ ಅಂತಾನೆ ನಿಮ್ ಧನಿ ಮನಿ ತಂದ್ರು. ಮುಖ ತೊಳಿಯೋಕ್ ಹೋಗಿದ್ದು, ಅಲ್ಲಿಂದ ಸುಮ್ನೆ ಎತ್ಕೊಂಡ್ ಬಂದ್ಬಿಟ್ಟ ಗುರುಗಳೇ. ಒಳ್ಳೆ ಕೆಲಸ ಮಾಡ್ತೀನಿ. ಗುರೂಜಿ, ಸೌದಾಮಿನಿ ದೇವಿ, ಸೌದಾಮಿನಿ ಅವರು ಸುಗಂಧ ದ್ರವ್ಯ ಹಾಕಿದಾಗ ನೀವು ಹೇಗೆ ಅವರು? ಸುಮ್ನೆ ಇರು, ಎಲ್ಲ ನೆನಪಿದೆ. ಹೋಗಿ ಹೋಗಿ ಹೋಗಿ, ವರ್ಣಮಾಲಾ ಬರ್ತಾ ಇದ್ದಾಳೆ. ನಿನ್ನ ಕಾಯುತ್ತಲಿರುವನು ಜೋಗಿ, ಅವನಿನ್ನ ಪ್ರೇಮದ ರೋಗಿ. ಹುಚುಕುಚು ಹುಚುಕುಚು. ಮಾತೇ ಇಲ್ಲದೆ ಪ್ರೇಮದ ಭಾಷೆಯನ್ನು ಅರ್ಥ ಮಾಡಿಕೊಂಡಿಯಲ್ಲ ಪ್ರಿಯೇ. ಹಾ ಸ್ವಾಮಿ. ಇಲ್ಲಿ ನೋಡು, ಪಲ್ಲಂಗದ ಮೇಲೆ ಪ್ರೇಮ ಪುಷ್ಪಗಳು, ಸುಗಂಧ ಭರಿತ ಧೂಪ ಮತ್ತು ನಾನು ಹಾಕಿಕೊಂಡಿರುವ ಪರಿಮಳ ದ್ರವ್ಯ ಇವೆಲ್ಲವೂ ಹೇಳುತ್ತಿವೆ ಇದೇ ಕ್ಷಣಕ್ಕಾಗಿ ನಾವೆಲ್ಲರೂ ಕಾಯುತ್ತಿದ್ದೆವೆಂದು. ಸ್ವಾಮಿ, ನಿಮ್ಮ ಮನಸ್ಸು ಆತುರದಲ್ಲಿದೆ. ಮನದ ಇಚ್ಛೆಯು ಪರಾಕಾಷ್ಠೆಯಲ್ಲಿದೆ. ನನ್ನ ಅರ್ಧಾಂಗಿ, ಸಾಕು, ಇನ್ನು ಹೆಚ್ಚು ಪ್ರಶಂಸೆ ಬೇಡ. ನಿನಗೆ ಗೊತ್ತಾ, ನನಗೆ ನನ್ನ ಮೇಲೆ ಕೋಪ ಬರುತ್ತಿದೆ. ಇಂತಹ ಅವಕಾಶವನ್ನು ಮೊದಲೇ ಏಕೆ ಸೃಷ್ಟಿಸಿಕೊಳ್ಳಲಿಲ್ಲ ಎಂದು. ಸಾಕು ಸಾಕು ಸ್ವಾಮಿ, ನೀವಿನ್ನೂ ತಡ ಮಾಡಬೇಡಿ. ಏನಂದೆ? ತಪಸ್ಸು. ನೀವು ನಿಮ್ಮ ತಪಸ್ಸನ್ನು ಪ್ರಾರಂಭಿಸಿ ಸ್ವಾಮಿ, ನಾವು ವಿಘ್ನವಾಗದಂತೆ ನೋಡಿಕೊಳ್ಳುತ್ತೇವೆ. ವರ್ಣಮಾಲಾ, ನೋಡು, ಅರ್ಥ ಮಾಡ್ಕೋ. ಪ್ರೀತಿ ಅಂದ್ರೆ ಏನು ಅಂತ. ಒಬ್ಬ ಸ್ತ್ರೀ ಮತ್ತೆ ಪುರುಷ ಸಂಧಿಸುವುದೇ ಪ್ರೀತಿ ಎಂದು. ಸ್ವಾಮಿ, ನಾವಂತೂ ಪ್ರತಿದಿನ ಸಂಧಿಸುತ್ತೇವೆ.
ನಾವು ದಿನದಲ್ಲಿ ಎಷ್ಟೋ ಬಾರಿ ಸಂಧಿಸುತ್ತೇವೆ. ತಪ್ಪೆಲ್ಲ ನಂದೆ. ನಾನು ನಿನಗೆ ಕಲಿಸಲೇ ಇಲ್ಲ ಮಿಲನವೆಂದರೆ ಏನೆಂದು. ನೀನು ಹೇಗೆ ಕಲಿಯುವೆ? ನಾನು ನಿನಗೆ ಕಲಿಸುತ್ತೇನೆ. ಬಾ ಬಾ, ಬೇಗ ಬಾ. ಬಾ 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 ಬಾ. ಕೂತ್ಕೋ ಕೂತ್ಕೋ ಕೂತ್ಕೋ. ಕುಳಿತುಕೋ ಕುಳಿತುಕೋ. ಹೇಳು. ದನಿ ಮನಿ ಮನಿ. ಅಮ್ಮ, ಇದೆಲ್ಲ ಅರಮನೆ ಉಡುಗೊರೆ ಅನ್ನಿಸ್ತಾ ಇದೆ. ಕೊನೆಗೆ ನಿನ್ ರಹಸ್ಯ ಎಲ್ಲ ಗೊತ್ತಾಗೋಯ್ತು. ಈ ಮನೆಯಲ್ಲಿ ಒಂದು ಪುಟ್ಟ ಅತಿಥಿ ಬರ್ತಾ ಇದ್ದಾನೆ. ನೀನು ಗರ್ಭವತಿಯಾಗಿ ನನ್ನನ್ನ ಅಜ್ಜಿ, ರಾಮನ ತಂದೆ ಮತ್ತೆ ನನ್ನ ಚಿತ್ತಪ್ಪ ಮಾತಾ ಇದೀಯಾ? ಅಮ್ಮ, ಇಷ್ಟೊಂದು ಲಾಡು ಇದು ಯಾರು ಮುಟ್ಟೋ ಹಾಗಿಲ್ಲ. ಇದನ್ನ ನಾನು ತಿನ್ನೋದಿಲ್ಲ. ಇದನ್ನ ಶಾರದಾ ಮಾತ್ರ ತಿನ್ಬೇಕು. ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದೇನು ಅಂದ್ರೆ ಶಾರದಾ ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ ಇಷ್ಟೊಂದ್ ಲಾಡು ತಿಂತಾಳೆ ಅಂತ ನೀನು ತಪ್ಪು ತಿಳ್ಕೊಂಡಿದ್ಯಾ. ಹೊಟ್ಟೆ ಕೆಟ್ಟೋಗ್ಬಿಡತ್ತಲ್ಲ. ಇಲ್ಲ ಇಲ್ಲ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಸೀಮಂತ ಮಾಡ್ಬೇಕು ಅಂದ್ರೆ ಗರ್ಭವತಿ ಇರ್ಬೇಕಲ್ವಾ. ಆದ್ರೆ ನಾನು ನೀನಿದ್ಯಾ, ಆಗಿದ್ಯಾ, ಅದಕ್ಕೆ ನೀನ್ ಇಷ್ಟು ಲಾಡು ತಿನ್ನೋದಕ್ಕಾಗಲ್ಲ ಅಲ್ವಾ. ಒಂದ್ ಕೆಲ್ಸ ಮಾಡು, ನೀನ್ ತಿನ್ಬೇಡ ಅಲ್ವಾ ಅಮ್ಮ. ಹಾ ಆದ್ರೆ ಈ ಸ್ಥಿತಿಯಲ್ಲಿ ನೀನ್ ಮಾತಾಡೋದೇ ಬೇಡ, ಸುಮ್ನೆ ಇರು ಅಲ್ವಾ ಅಮ್ಮ. ಹಾ ಆದ್ರೆ ನಾಳೆ ಅರಮನೆಯಲ್ಲಿ ಸೀಮಂತ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು, ಬೇರೆ ಏನು ಮಾತಾಡ್ಬೇಡ. ನಾನು ಹೇಳಿದ್ನಲ್ಲ, ಏನು ಮಾತಾಡ್ಬಾರ್ದು ಅಂತ. ಏನು ಮಾತಾಡ್ಬಾರ್ದು, ಏನು ಮಾತಾಡ್ಬಾರ್ದು, ಮಾತಾಡ್ಬೇಡ. ಪ್ರಭು, ಭಕ್ತರಿಗೆ ತಿಳಿಸಿ ನೀವು ಮಾಡುತ್ತಿರುವುದಾದರೂ ಏನೆಂದು. ಯಾವ ಕಾರ್ಯವು ಮಾಡಲು ಕಠಿಣವಾಗುತ್ತದೋ ಆ ಕಾರ್ಯವನ್ನು ಶಿವನಿಗೇ ಬಿಟ್ಟುಬಿಡಿ ನನ್ನ ಪ್ರಿಯ ಶಿಷ್ಯರೇ. ಜಪ ಮಾಡುವುದರಿಂದ ನೀವು ಅಪ್ಪ ಆಗುವುದಿಲ್ಲ ಗುರುಗಳೇ. ಗುರುಗಳೇ, ತುಂಬಾ ಮುಖ್ಯವಾದ ವಿಚಾರ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಯಾವಾಗೊಬ್ಬ ಗುರು ಶಿಷ್ಯರಿಗೆ ಏನಾದ್ರೂ ಹೇಳ್ತಾರೋ ಅದರ ಹಿಂದೆ ಗುರುಗಳ ವ್ಯಕ್ತಿಗತ ಅನುಭವವೇ ಅಡಗಿರುತ್ತೆ. ಆದ್ರೆ ಯಾವಾಗ ಶಿಷ್ಯ ಗುರುಗಳಿಗೆ ಏನಾದ್ರೂ ಹೇಳ್ತಾರೆ ಅಂದ್ರೆ ಅದ್ರ ಹಿಂದೆ ವಿಶ್ವದ ಸಂಪೂರ್ಣ ಜ್ಞಾನ, ವಿಶ್ವದ ಸಂಪೂರ್ಣ ಅನುಭವನೇ ಅಡಗಿರುತ್ತೆ ಗುರುಗಳೇ. ಸತ್ಯವನ್ನ ಹೇಳ್ದೆ. ಜಪ ಮಾಡಿ ಇಲ್ಲಿವರೆಗೂ ಯಾರು ಬೆಳೆ ಬೆಳೆದಿಲ್ಲ, ಯಾರು ಅಪ್ಪ ಆಗಿಲ್ಲ, ಯಾರಿಗೂ ಸಂತಾನ ಕೂಡ ಆಗಿಲ್ಲ. ನಿಮಗೆ ಅಪ್ಪ ಆಗುವ ಇಚ್ಛೆ ಇದ್ದರೆ ನೀವು ಗುರು ಮಾತಾರನ್ನು ಪ್ರೀತಿಸಬೇಕು ಹಾಗೂ ಅಸಂಭವವನ್ನು ಸಂಭವ ಮಾಡಬೇಕು. ಆಮೇಲೆ ನೋಡಿ ಆಗುವ ಚಮತ್ಕಾರ. ನೋಡ್ತಾ ಇರಿ, ಇನ್ಮೇಲೆ ಎಂತಹ ಪ್ರೇಮ ಬಾಣ ಬಿಡ್ತೀನಿ ಅಂದರೆ ಅದರ ಪರಿಣಾಮವಾಗಿ ವರ್ಣಮಾಲಾ ನನ್ನ ಬಾಹುಬಂಧಗಳನ್ನು ಬಿಟ್ಟು ಮತ್ತೆಲ್ಲಿಯೂ ಹೋಗಲೇಬಾರದು. ನಾನು ತಂದೆ ಆಗಿಯೇ ಆಗುತ್ತೇನೆ. ನಾನು ತಂದೆ ಆಗೇ ಆಗ್ತೀನಿ. ಮನಿ ನಮ್ ಗುರುಗಳೆಲ್ಲೋದ್ರು ಅನ್ಸುತ್ತೆ ತಂದೆ ಆಗಕ್ ಹೋದ್ರು. ಹೇ ಭಗವಂತ, ನಮ್ಮ ಸ್ವಾಮಿ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಅವರ ಮನಸ್ಸಿಗೆ ಬರ್ತಿರೋ ಎಲ್ಲಾ ಕೆಟ್ಟ ವಿಷಯಗಳನ್ನು ಹೇಗಾದರೂ ಮಾಡಿ ತೆಗೆದು ಹಾಕಿ ಪ್ರಭು. ಪ್ರಿಯೇ, ಹಾ ಸ್ವಾಮಿ. ಅಯ್ಯೋ ದೇವರೇ, ಮೊದಲವರು ವಿಚಾರ ಮಾತ್ರ ಬದಲಿಸಿದ್ದರು, ಆದರೆ ಈಗ ವೇಷವನ್ನು ಕೂಡ. ಪೂರೈಸು ನನ್ನ ಅಭಿಲಾಷೆ, ತಿಳಿ ನನ್ನ ಹೃದಯ ಭಾಷೆ. ಓ ಕಾಮಿನಿ ಕಾಮಿನಿ. ಕಾಮಿನಿ? ಯಾರು ಕಾಮಿನಿ ಸ್ವಾಮಿ? ನಮಗ್ಯಾರು ಕಾಣಿಸುತ್ತಿಲ್ಲ, ಮತ್ತೆ ನೀವು ಮಾತನಾಡುತ್ತಲೇ ಇದ್ದೀರಿ. ನಾವು ನಿನ್ನನ್ನೇ ಕರೆಯುತ್ತಿದ್ದೇವೆ. ನೀನೇ ನನ್ನ ಕಾಮಿನಿ. ಮನಮೋಹಿನಿ, ನೀನು ಆದೇಶಿಸಿದರೆ ನಾವು ಪ್ರೀತಿಯನ್ನು ಆರಂಭಿಸುತ್ತೇವೆ. ಸ್ವಾಮಿ, ಇದು ನಿಮ್ಮ ಪ್ರೀತಿ ಅಂದರೆ ಹೊಸ ರೀತಿಯ ಪ್ರೀತಿಯೇ?
ಏನಾಯ್ತು ಇವಳಿಗೆ? ದನಿಮನಿ ಗುರುಗಳೇ ಇಲ್ಲಿ ನೋಡಿ. ಅಯ್ಯೋ ದೇವ್ರೇ, ಸೌದಾಮಿನಿಯನ್ನು ಮರೆತು ಇವಳ ಹತ್ರ ಬರ್ತೀನಿ, ಎಲ್ಲವನ್ನು ಬಿಟ್ಟು ಇವಳನ್ನ ಪ್ರೀತಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ನಾನು ಇವಳಿಗೆ ಆಕರ್ಷಿತನಾಗುತ್ತೀನಿ. ಆದ್ರೆ ಇವಳು ಮೂರ್ಛೆ ಹೋಗ್ತಾಳೆ, ತಂದೆ ಆಗಕ್ ಆಗ್ತಾ ಇಲ್ಲ, ಇವಳಿಂದ ಏನು ಪ್ರಯೋಜನ ಇಲ್ಲ. ನಾನು ಏನ್ ಮಾಡ್ಲಿ? ಗುರುಗಳೇ, ನೀವೀಗ ಧೈರ್ಯನಾದ್ರೂ ಮಾಡ್ಬೇಕು, ಇಲ್ಲ ಪಂಡಿತ ರಾಮಕೃಷ್ಣನ್ ಹತ್ರ ಉಪಾಯ ಏನಾದ್ರೂ ಕೇಳ್ಬೇಕು. ಇದಂತೂ ರಹಸ್ಯವಾದ ಮಾತು. ನಿನ್ನೆ ಸೀಮಂತಿದ ಘೋಷಣೆ ಆಯ್ತು, ಇವತ್ತು ರಾಮಕೃಷ್ಣ ಅಪ್ಪ ಆದ್ರು. ನೀವು ಅವ್ರ ಹತ್ರ ಆ ರಹಸ್ಯನ ತಿಳ್ಕೊಂಡ್ರೇನೆ ನೀವು ತಂದೆ ಆಗೋದಿಕ್ ಸಾಧ್ಯ. ಅಂದ್ರೆ ನಿಮ್ ಕೆಲ್ಸ ಆಗೋದು. ಅಬ್ಬಾ, ನನ್ನ ಪ್ರಿಯ ಶಿಷ್ಯರೇ, ಈ ರೀತಿಯ ಗುರುದಕ್ಷಿಣೆಯನ್ನು ಆಗಾಗ ನನಗೆ ಕೊಡ್ತಾನೇ ಇರಿ. ಇಲ್ಲಿ ಬನ್ನಿ. ಗುರುಗಳೇನಾದ್ರು ಕೊಡ್ತಾರೆ ಅನ್ಸುತ್ತೆ. ಮೂರ್ಖರೇ, ಮೊದಲೇ ಹೇಳಲಿಕ್ಕಾಗಲಿಲ್ಲವೇ? ನನ್ನ ಸಮಯವನ್ನೆಲ್ಲ ವ್ಯರ್ಥ ಮಾಡಿದ್ರಿ, ಅದು ಈ ವರ್ಣಮಾಲಗೋಸ್ಕರ. ಸೌದಾಮಿನಿ, ರಾಮ, ವಿಜಯನಗರದಲ್ಲೆಲ್ಲ ಪ್ರಚಾರ ಮಾಡೋಕು ಮುಂಚೆ ನನ್ನೊಂದ್ ಮಾತು ಕೇಳ್ಬೇಕಿತ್ತು ತಾನೇ. ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ವಾ, ನನ್ ತಪ್ಪು ಕಾಣಿಸ್ತಾ ಇದೆ, ನಿನ್ ತಪ್ಪು ನಿನಗೆ ಕಾಣಿಸ್ತಿಲ್ಲ ಅಲ್ವಾ? ಹೇಳು, ಮಾವಿನಕಾಯಿ ಯಾರು ತಿಂದಿದ್ದು? ನಾನು. ಹುಣ್ಸೆಕಾಯಿ ಯಾರು ತಿಂದಿದ್ದು? ನಾನೇ. ಓ, ವರಲಕ್ಷ್ಮಿ ಜೊತೆ ಯಾರು ಮಾತಾಡಿದ್ದು? ನಾನೇ ಮಾತಾಡ್ತಾ ಇದ್ದಿದ್ದು. ಇಷ್ಟೆಲ್ಲ ನೋಡಿದ್ಮೇಲೆ ನಾನೇನು ದೆವ್ವಕ್ಕೂ ಗೊತ್ತಾಗುತ್ತೆ ನೀನು ಗರ್ಭಿಣಿ ಅಂತ. ತಪ್ಪುಗಳನ್ನೆಲ್ಲ ನನ್ ಮೇಲೆ ಹಾಕ್ಬಿಟ್ಟು ಇಲ್ಲಿ ನಿರಪರಾಧಿಯಾಗಿ ನಿಂತಿದ್ಯಾ, ಅದು ನೀನು ಗರ್ಭಿಣಿ ಅಲ್ಲ ಅಂತ. ಅಮ್ಮ ಸರಿಯಾಗಿ ಹೇಳ್ತಾರೆ, ತಪ್ಪು ನಡಿಬೇಕಾದ್ರೆ ನೀನ್ ಸುಮ್ನೆ ಇರ್ತೀಯ, ಆದ್ರೆ ಎಲ್ಲ ಆಗ ಹೋದ್ಮೇಲೆ ದೋಷ ಹುಡುಕಿ ಬುದ್ಧಿವಂತಿಕೆನ ತೋರಿಸ್ತೀಯ. ನಾನ್ ಕೇಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಇದನ್ನೆಲ್ಲ ಕೇಳ್ಬೇಕು ಅಂತ ನಾನು ಸಭೆಗೂ ತಡವಾಗಿ ಹೋದೆ. ಅಮ್ಮ ಕುಣಿತಾ ಇರೋದನ್ನ ನೋಡಿ ನೀವು ಖುಷಿ ಪಟ್ರಿ, ಅದ್ರ ಬದಲು ನನ್ನನ್ನೇ ಸರಿಯಾಗಿ ಕೇಳಿದ್ರೆ ನಾನೇ ಹೇಳ್ತಿದ್ನಲ್ವಾ ನಾನ್ ಗರ್ಭವತಿ ಅಲ್ಲ ಅಂತ. ಶಿವ 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 ಶಿವ. ಅಂದ್ರೆ ಶಾರದಾ ಗರ್ಭವತಿ ಅಲ್ಲವೇ? ಇದು ಸೀಮಂತ ಅಲ್ಲ, ಮೋಸದ ಬಲೆ. ಈ ಕುತಂತ್ರವೆಲ್ಲ ಪಂಡಿತ ರಾಮ ಕೃಷ್ಣನದು. ಬನ್ನಿ ಒಳಗಡೆ ಹೋಗಿ ಅಮ್ಮಂಗೆ ಎಲ್ಲಾ ವಿಷಯನೂ ಹೇಳೇ ಬಿಡೋಣ. ಅಮ್ಮಂಗೆ ಹೇಳಕ್ಕಾಗಲ್ಲ, ಖಂಡಿತ ಹೇಳಕ್ಕಾಗಲ್ಲ. ಈ ವಿಷಯದಲ್ಲಿ ನಾವು ಸುಳ್ಳನ್ನ ತುಂಬಾ ದಿನ ಹೇಳಕ್ಕಾಗಲ್ಲ, ಗೊತ್ತಾಗ್ಲೇಬೇಕು. ಅಮ್ಮಂಗೆ ವಿಷಯ ಗೊತ್ತಾಗುತ್ತಲ್ಲ, ಅವಾಗ ನಾವೇನ್ ಮಾಡಕ್ಕಾಗತ್ತೆ? ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಅಮ್ಮನ ಮುಖದ ಮೇಲೆ ಇಷ್ಟು ಖುಷಿಯನ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಈಗ ನಾವು ಹೋಗಿ ಅವ್ರಿಗೆ ಇದೆಲ್ಲ ಸುಳ್ಳು, ನಾವು ತಪ್ಪು ತಿಳ್ಕೊಂಡಿದ್ವಿ, ಅದನ್ನೆಲ್ಲ ಹೇಳಿದ್ರೆ ಅವರು ಸಹಿಸಲ್ಲ. ಆದ್ರೆ ಮಹಾರಾಜರಿಗೆ ಹೀಗೆ ಸುಳ್ಳು ಹೇಳ್ತಾ ಇರೋಣ್ವೆ? ಭಗವಂತ, ಒಂದು ಕಡೆ ಅಮ್ಮನ ಪ್ರೀತಿ, ಇನ್ನೊಂದು ಕಡೆ ಮಹಾರಾಜರ ವಿಶ್ವಾಸ. ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೋತೀನಿ ಅಂದ್ರೆ ನಾನು ಏನು ಮಾಡಕ್ಕಾಗ್ತಿಲ್ಲ, ಉಪಾಯನೇ ಇಲ್ಲ ನನ್ನ ಹತ್ರ. ರಾಮ, ಮೊದ್ಲು ಇದನ್ನ ಯೋಚನೆ ಮಾಡು, ಸೀಮಂತನ ಹೇಗ್ ನಿಲ್ಸೋದು? ಇಲ್ಲ ಇಲ್ಲ, ನಾವೇನು ನಿಲ್ಸಲ್ಲ, ನಿಲ್ಲಕ್ಕೂ ಬಿಡಲ್ಲ. ನಿಲ್ಸಿದ್ವಿ ಅಂದ್ರೆ ಅಮ್ಮಂಗ್ ತಿಳಿಯುತ್ತೆ. ಅಂದ್ರೆ ನಾವು ಸುಮ್ನೆ ಸೀಮಂತ ಮಾಡಿಸ್ಕೊಳ್ಳೋದಾ? ಅವಾಗ ನಿಮ್ ಮಾನ ಮರ್ಯಾದೆ ಚಿಂತೆ ಬೇಡ್ವಾ? ವಿಷಯ ಎಲ್ಲಾರ್ಗೂ ಗೊತ್ತಾದ ದಿನ ವಿಜಯನಗರ ಪೂರ್ತಿ ನಿಮ್ಮನ್ನ ದೊಡ್ಡ ಸುಳ್ಳುಗಾರ ಅನ್ಕೊಳ್ಳುತ್ತೆ. ನನ್ ಅರ್ಥ ಆಗ್ತಿದೆ ನೀನ್ ಏನ್ ಹೇಳ್ತಿದ್ಯಾ ಅಂತ. ಇದನ್ ಬಿಟ್ರೆ ನನ್ ಬೇರೆ ಏನೋ ದಾರಿ ತೋಚ್ತಿಲ್ಲ. ಆಗೋದೆಲ್ಲ ಆಗ ಹೋಗಿದೆ, ಆದ್ರೆ ಅವ್ರಿಗೆ ಈ ವಿಷಯ ತಿಳಿಯೋದ್ ಬೇಡ. ಯಾರಿಗೆ? ವಿಜಯನಗರಕ್ಕೆಲ್ಲ ಒಬ್ರೇ ಇರೋದು, ಸುಳ್ಳುಗಾರ, ಕಪಟಿ, ಮೋಸಗಾರ ಅವ್ರೇ. ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ನಿಮ್ಮನ್ನ ಸಭೆಗೆ ಹೋಗೋದನ್ನೇ ಉಚ್ಚಾಟನೆ ಮಾಡಿಸ್ಬಿಡ್ತಾರೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ತಾತಾಚಾರ್ಯ ಗುರುಗಳು. ಯಾರು? ಯಾರಿದ್ದೀರಾ? ಬನ್ನಿ. ಪಂಡಿತ ರಾಮಕೃಷ್ಣ, ನನ್ನ ಬಲೆಯಲ್ಲಿ ನೀನು ಬಿದ್ದೆ. ಪಂಡಿತ್ ರಾಮಕೃಷ್ಣ, ಈಗ ನಾವು ಮಾಡ್ತೀವಿ ನಿನಗೆ ಸೀಮಂತ ದರ್ಬಾರಲ್ಲಿ. ಇಷ್ಟು ಕಡಿಮೆ ಸಮಯದಲ್ಲಿ ಒಳ್ಳೆ ತಂತ್ರ ಮಾಡಿದ್ದಾರೆ, ಆದರೆ ಆ ಅಜ್ಞಾನಿಗೆ ಅದರ ಅರಿವಿಲ್ಲ. ರಾಜ್ಗುರು ತಾತಾಚಾರ್ಯ ಚದುರಂಗದ ಎಂತ ಆಟಗಾರ ಅಂದ್ರೆ ಅವನದೇ ನಡೆಯಿಂದ ಅವನನ್ನು ಸೋಲಿಸುತ್ತೇನೆ. ನಿನಗಾಗಿ ಕಾಯುತ್ತಿರುವ ಜೋಗಿ, ಅವ ನಿನ್ನ ಪ್ರೇಮದ ಯೋಗಿ. ರಾಮನ ಸಮಯ ಬಂತು, ನಮಗೀಗ ಖುಷಿ ಆಯ್ತು. ಗುರುಜಿ ಯಾಕೆಷ್ಟು ವಿಚಿತ್ರವಾಗಿ ಆಡ್ತಿದ್ದಾರೆ? ಮನುಷ್ಯನ ಪಾಪದ ಕೂಡ ತುಂಬಿದಾಗ ಹೇಗೆ ಹುಚ್ಚರ ತರ ಕುಣಿದಾಡ್ತಿರ್ತಾರೆ. ಸರಿಯಾಗಿ ಹೇಳಿದೆ. ಪಂಡಿತ್ ರಾಮಕೃಷ್ಣ, ಗುರುಗಳನ್ನ ನೋಡು.
ಪಂಡಿತ್ ರಾಮಕೃಷ್ಣ ತಂದೆ ಆಗ್ತಿಲ್ಲ ಅನ್ನೋ ವಿಷಯನ ಇವ್ರ ಕೈ ತಡ್ಕೊಳಕ್ಕೆ ಆಗ್ತಿಲ್ಲ. ಆದ್ರೆ ಇವರು ಎಂದೂ ತಂದೆ ಆಗೋಕ್ಕಾಗಲ್ಲ, ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಓ ದೇವ್ರೇ. ಅರೆ ಮನಿ, ದೇವ್ರನ್ನೇ ಯಾಕೆ ದೂಷಿಸ್ತೀಯಾ? ಇದು ಮನುಷ್ಯನ ಪ್ರವೃತ್ತಿ. ಅವನೆಂದಿಗೂ ಅವನ ದುಃಖಕ್ಕೆ ದುಃಖಿತನಾಗೋದಿಲ್ಲ, ಮತ್ತೊಬ್ಬರ ಸುಖಕ್ಕೆ ದುಃಖಿತನಾಗ್ತಾನೆ. ನಮ್ ಗುರುಗಳು ಹಾಗೆ. ವಿಜಯನಗರದ ಅತ್ಯಂತ ಆದರ್ಶ ಶಿಷ್ಯರೇ ಪಂಡಿತ್ ರಾಮಕೃಷ್ಣ ಅಪ್ಪ ಆಗ್ತಾ ಇಲ್ಲ. ಯಾಕೆಂದ್ರೆ ಅವನ ಹೆಂಡತಿ ಗರ್ಭವತಿನೇ ಅಲ್ಲ. ಆದರೂ ರಾಜಸಭೆಯಲ್ಲಿ ಅವಳ ಸೀಮಂತ ಏರ್ಪಾಡು ಮಾಡಿದ್ದಾರೆ. ಇದೆಲ್ಲ ಆಗ್ತಾ ಇರೋದು ಕೇವಲ ಉಡುಗೊರೆಗೋಸ್ಕರ. ಆದರೂ ಈ ರೀತಿ ಹಸಿ ಸುಳ್ಳಿಗೆ ಯಾವ ರೀತಿ ಶಿಕ್ಷೆ ಆಗುತ್ತದೆ ಅಂದ್ರೆ, ಹೇ ಭಗವಂತ, ನಾವದನ್ನು ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ. ಆದ್ರೂ ಸೀಮಂತ ಸಮಯದಲ್ಲಿ ಈ ವಿಷಯ ಜನಗಳಿಗೆ ತಿಳಿದ್ರೆ ಜನ ಏನನ್ಬಹುದು? ಏನಂತಾರೆ ಅಂದ್ರೆ, ಇದು ಮಹಾಪಾಪ, ಇದು ಮಹಾಪಾಪ, ಇದು ಮಹಾಪಾಪ, ಇದು ಮಹಾಪಾಪನೇ ಸರಿ. ಅವಾಗ ಅದು ನಮಗೆ ಒಳ್ಳೆ ಅವಕಾಶ ಆಗುತ್ತೆ. ಆಗ ನಾವು ಪಂಡಿತ ರಾಮಕೃಷ್ಣನಿಗೆ ಎಂತಹ ಅವಮಾನ ಮಾಡ್ತೀವಿ ಅಂದ್ರೆ, ಇನ್ನು ಮುಂದೆ ಅವನಿಗೆ ಯಾವತ್ತೂ ಮಾನ ಸನ್ಮಾನಗಳು ಆಗುವುದೇ ಇಲ್ಲ. ಆದ್ರೆ ಗುರುಗಳೇ, ತುಂಬಿರ ಸಭೆಯಲ್ಲಿ ಎಲ್ರ ಮುಂದೆ ಅವ್ರ ಗುಟ್ಟನ್ನು ಬಿಚ್ಚಿಡೋದು ಯಾರು? ಗುರುಗಳು ಕರಿತಾ ಹೋಗು ಹೋಗು. ಮೂರ್ಖ, ನನ್ನ ಬಾಯಿ ನಿಂತೋಗಿದ್ಯಾ? ನಾವು ಹೇಳ್ತೀವಿ, ನೋಡ್ತಾ ಇರಿ. ಅಲ್ಲಿ ಸೀಮಂತ ನಡೀತಾ ಇರುತ್ತೆ, ಅದೇ ಸಮಯದಲ್ಲಿ ನಮ್ಮ ಕಡೆಯಿಂದ ಒಂದು ಅದ್ಭುತವಾದ ಚಮತ್ಕಾರ ನಡೆಯುತ್ತೆ. ಈಗ ಪಂಡಿತ ರಾಮಕೃಷ್ಣ ನಮ್ ಗುರುಗಳ ಬಲೆಗೆ ಬಿದ್ರು ಅನ್ಸತ್ತೆ. ಪ್ರಣಾಮ ಗುರುಮಾತೆ. ದನಿ ಬನ್ನಿ, ಹೊರಡಿ. ಏನಾಯ್ತು? ಏನು ಮಾಡಿದೆ ನೀನು ವರ್ಣಮಾಲಾ? ಏನ್ ಮಾಡಿದೆ? ಸ್ವಾಮಿ, ನೀವು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದದ್ದು ಯಾವುದಕ್ಕಾಗಿ ಗಂಡು ಹೆಣ್ಣನ್ನು ಒಂದು ಮಾಡುತ್ತಾರೋ ಅದನ್ನು ತಿಳಿಯಲು ವಿಳಂಬವಾಯಿತು. ಆದರೀಗ ನಮಗೆಲ್ಲವೂ ಅರ್ಥವಾಗುತ್ತಿದೆ. ನೀವು ಒಮ್ಮೆ ವಿಶ್ವಾಮಿತ್ರರಾಗಿ, ಆಗ ನಾನು ಕೂಡ ಮೇನಕೆಯಂತೆ ನಿಂತು ನಿಮ್ಮ ತಪಸ್ಸು ಭಂಗ ಮಾಡುವೆ. ನಮ್ಮನ್ನು ನಿಮ್ಮ ಬಾಹುಗಳಲ್ಲಿ ಸ್ವೀಕರಿಸಿ. ಸ್ವಾಮಿ, ಸ್ವಾಮಿ, ತಾಯಿ, ನಾವು ತಪ್ಪು ಮಾಡ್ತಿದ್ದೀವೋ ಸರಿ ಮಾಡ್ತಿದ್ದೀವೋ ಏನೋ ನಮ್ಮಿಂದ ತಿಳಿದೆ ತಪ್ಪು ಕಲ್ಪನೆ ಸೃಷ್ಟಿಯಾಗಿದೆ. ಆ ತಪ್ಪು ಕಲ್ಪನೆ ಬೇರೆ ರೂಪ ಪಡೆದಿದೆ. ನಿನ್ನಲ್ಲಿ ಒಂದೇ ವಿನಂತಿ, ನಮ್ಮ ಮರ್ಯಾದೆ ಉಳಿಸು ತಾಯಿ. ಅಮ್ಮನ ಮನ್ಸಿಗೆ ನೋವು ಆಗಬಾರ್ದು, ನಮ್ಮ ಮರ್ಯಾದೆನೂ ಉಳಿಬೇಕು ಅಷ್ಟೇ. ಎಲ್ಲವನ್ನೂ ನಿನ್ನ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ತಾಯಿ, ಕೃಪೆ ಇರಲಿ. ರಾಮ, ನಂಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ನನ್ನ ಸುಳ್ಳು ಸೀಮಂತ ನಡೀತಾ ಇದೆ ರಾಜ್ಮಹಲ್ನಲ್ಲಿ. ಏನೂ ಆಗಲ್ಲ, ಸ್ವಲ್ಪ ಹೊತ್ತಷ್ಟೇ. ಮಹಾರಾಜ ಮಹಾರಾಣಿಯವ್ರನ್ನ ಭೇಟಿ ಮಾಡಿ ಹೊರಟು ಬಿಡೋಣ. ದೊಡ್ಡ ಸಮಾರಂಭ ಏನು ಏರ್ಪಾಡು ಮಾಡಿರ್ಲಿಕ್ಕಿಲ್ಲ, ಸೀಮಂತ ತಾನೇ. ನಡಿ. ನಿಲ್ಲಿರಿ. ಯಾರು ಹೀಗೆ ಒಳಗೆ ಬರುವಂತಿಲ್ಲ.
ವಿಶೇಷವಾಗಿ ನೀವು ಶಾರದಾ ಅವರೇ, ಎಲ್ಲಕ್ಕಿಂತ ಮೊದಲು ನಿಮಗೆ ಆರತಿ ಮಾಡಲಾಗುವುದು. ದನಿಮನೆ, ನನ್ನ ಕೈನಲ್ಲಿ ಪಂಡಿತ ರಾಮಕೃಷ್ಣನ ಎಂತಹ ನಾಡಿ ಇದೆ ಅಂದ್ರೆ ಅದನ್ನು ನಾನು ಒತ್ತಿ ಹಿಡಿದ್ರೆ ತುಂಬಿದ ಸಭೆಯಲ್ಲಿ ಅವನಿಗೆ ಎಂತಹ ಅವಮಾನ ಆಗುತ್ತೆ ಅಂದ್ರೆ ಅವನ ಮುಂದಿನ 3 ಪೀಳಿಗೆಗಳು ಆ ಅವಮಾನ ನಾನು ನೆನಪು ಮಾಡ್ಕೊಂತಾನೇ ಇರಬೇಕು. ತಂದೆ ಆಗ್ಲಿಲ್ಲ, ತಂದೆ ಆಗ್ಲಿಲ್ಲ, ತಂದೆ ಆಗ್ಲಿಲ್ಲ. ಇದ್ರಲ್ಲಿ ನಂದೇನೂ ಇಲ್ಲ. ನೀನ್ ಮಾಡಿರೋ ಪುಣ್ಯಗಳ ಫಲಾನೇ ಇದೆಲ್ಲ. ಅದಕ್ಕೆ ನಿನಗೆ ತಾಯಿ ಆಗೋ ಭಾಗ್ಯ ಬಂದಿರುವುದು. ಈ ಸಮಯದಲ್ಲಿ ನನ್ನೊಬ್ಬಳ ಆಶೀರ್ವಾದ ನಿನಗೆ ಸರಿ ಹೋಗೋದಿಲ್ಲ. ಆದ್ರೆ ನಾನು ನಿನ್ನ ಅತ್ತೆ ಆಗಿರೋದ್ರಿಂದ ಮೊದಲು ನಾನೇ ನಿನಗೆ ಆಶೀರ್ವಾದ ಮಾಡ್ತೀನಿ. ನಾನು ದೇವ್ರಲ್ಲಿ ಕೇಳ್ಕೊಳ್ತೀನಿ ನಿನಗೆ ಆಶೀರ್ವಾದ ಮಾಡುವಂತ. ನಿನ್ನನ್ನು ಸದಾ ಸೌಭಾಗ್ಯಶಾಲಿಯಾಗಿ ಇಟ್ಟಿರ್ಲಿ. ನಾನು ನಿಂಗೆ ಆಶೀರ್ವಾದ ಮಾಡೋದೇನಂದ್ರೆ, ನಿನ್ ಮಗು ನಿಂಗೆ ಯಾವಾಗ್ಲೂ ನಿನ್ ಮಗು ಏನ್ ಹೇಳ್ಬೇಕು ಅಂದ್ರೆ, ಜಗತ್ತಿನಲ್ಲಿ ನೀನು ಎಲ್ರಿಗಿಂತ ಒಳ್ಳೆ ತಾಯಿ ಅಂತ. ಗುರುಗಳೇ, ಸಮಯ ಈಗ ಬಂತು. ಸೀಮಂತ ಕಾರ್ಯಕ್ರಮ ಪೂರ್ತಿಯಾಗೋ ಮೊದಲೇ ನಿಮ್ಮ ಮಂತ್ರಶಕ್ತಿಯಿಂದ ಎಲ್ಲವನ್ನೂ ಭಸ್ಮ ಮಾಡಾಕಿ. ಬೇಗ ಮಂತ್ರ ಶುರು ಮಾಡಿ. ಸಮಯ ತುಂಬಾ ಶಕ್ತಿಯುತವಾದ್ದು, ಆದ್ರೆ ಅದು ಧೈರ್ಯವಂತರ ಜೊತೆ ಮಾತ್ರ ಇರುತ್ತೆ. ಇನ್ನು ಸ್ವಲ್ಪ ಸಮಯ ಕಳೀಲಿ, ಇನ್ನೊಂದಿಷ್ಟು ಖುಷಿ ಅನುಭವಿಸ್ಲಿ. ಮಹಾರಾಜರೇ, ನೀವು ನಮಗಿಂದು ಮಾಡಿರುವ ಪುರಸ್ಕಾರಕ್ಕೆ ಬದಲಾಗಿ ನಾನೇನನ್ನೂ ಹೇಳಲು ಯೋಗ್ಯನಲ್ಲ ಎನಿಸುತ್ತದೆ. ಪಂಡಿತ ರಾಮಕೃಷ್ಣರೇ, ಇದನ್ನು ನಾವು ನಿಮಗಾಗಿ ಅಥವಾ ಶಾರದಿರಿಗಾಗಿ ಮಾಡುತ್ತಿಲ್ಲ. ಇದನ್ನು ನಮಗಾಗಿ ಮಾಡುತ್ತಿರುವುದು. ಏಕೆ? ನಾವು ಮಾವ ಆಗುತ್ತಿರುವೆವಲ್ಲವೇ? ಈಗ ನಡೆಯುತ್ತಿರುವುದೆಲ್ಲ ವಿಜಯನಗರದ ಭವಿಷ್ಯಕ್ಕಾಗಿ. ಶಾರದಾ ದೇವಿಯವರೇ, ಈಗ ನೀವು ನಮ್ಮ ಮಹಾರಾಜರು ಹಾಗೆ ಇಲ್ಲಿರುವ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ನಿಲ್ಲಿ ಶಾರದಾ ಅವರೇ.
ಎಲ್ಲಕ್ಕಿಂತ ಮೊದಲು ನೀವು ಆ ಸಜ್ಜನರ ಆಶೀರ್ವಾದ ಪಡೆಯಿರಿ. ಅವರ ಮನಸ್ಸು ನಿರ್ಮಲತೆಯ ಸಾಗರ. ನಿಮಗೆ ಅವರ ಆಶೀರ್ವಾದ ದೊರೆಯಿತೆಂದರೆ ಇಡೀ ವಿಜಯನಗರದ ಆಶೀರ್ವಾದ ದೊರೆತಂತೆ. ತಿಳಿಯಿತೆ ಶಾರದಾ ಅವರೇ? ದನಿ ಮಹಾರಾಜರು ಗುರುಗಳನ್ನ ಏನೋ ಅನ್ಕೊಂಡಿದ್ದಾರೆ. ಸ್ವಚ್ಛವಾದ ಮನಸ್ಸು. ನಮ್ಮ ಗುರುಗಳಂತೂ ಕಲ್ಮಶದ ಸಾಗರ, ಕಲ್ಮಶದ್ದು. ಆಚಾರ್ಯ ತಾತಾಚಾರ್ಯರು, ನಿಲ್ಲೋ! ನಾವು ನಿನಗೆ ಆಶೀರ್ವಾದ ಮಾಡಿ ಆಶೀರ್ವಾದದ ಘನತೆಯನ್ನು ಕಡಿಮೆ ಮಾಡಲು ಇಷ್ಟಪಡುವುದಿಲ್ಲ. ಗುರುಗಳೇ, ಇದೇನು ಹೇಳುತ್ತಿರುವಿರಿ? ಮಹಾರಾಜರೇ, ಸಭೆಯಲ್ಲಿ ಕೂಗಾಡಿದ್ದಕ್ಕೆ ಕ್ಷಮೆ ಇರಲಿ. ಆದರೆ ನಾವು ಹೇಳಿರುವ ಯಾವ ಮಾತುಗಳು ತಪ್ಪಲ್ಲ. ನಾವು ಹೇಳಿರುವುದು ಸತ್ಯವಾಗೇ ಇದೆ. ಗುರುಗಳೇ, ನೀವು ಹೇಳುತ್ತಿರುವುದನ್ನು ಸ್ಪಷ್ಟವಾಗಿ ಹೇಳಿ. ಮಹಾರಾಜರೇ, ಯಾವ ಹೆಣ್ಣು ಗರ್ಭವತಿ ಅಲ್ಲವೋ ಆ ಹೆಣ್ಣಿಗೆ ಸೀಮಂತದ ಆಶೀರ್ವಾದವನ್ನು ಹೇಗೆ ಕೊಡಬೇಕು? ಏನು? ಮಹಾರಾಜರೇ, ನಿಮಗೆ ತಿಳಿಯದಿರುವ ಒಂದು ವಿಷಯವೇನೆಂದರೆ ನಾನು ಹೇಳಿರುವ ಪ್ರತಿಯೊಂದು ಅಕ್ಷರಗಳು ಸತ್ಯವಲ್ಲದೆ ಬೇರೇನೂ ಆಗಿಲ್ಲ. ಸಂಶಯವಿದ್ದರೆ ನಮ್ಮ ಮಾತಿನ ಸತ್ಯತೆಯನ್ನು ಪಂಡಿತ ರಾಮಕೃಷ್ಣ ಮತ್ತು ಅವರ ಧರ್ಮಪತ್ನಿ ಶಾರದೆಯಲ್ಲಿ ಕೇಳಿ ತಿಳಿಯಿರಿ. ಶಿವ 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 ಶಿವ. ಹೇ ಭಗವಂತ! ಮಹಾರಾಜರೇ, ಸೀಮಂತ ಎನ್ನುವ ಈ ದೊಡ್ಡ ನಾಟಕವನ್ನು ಪಂಡಿತ ರಾಮಕೃಷ್ಣ ತಮ್ಮ ಪತ್ನಿಯೊಂದಿಗೆ ಸೇರಿ ನಿಮ್ಮಿಂದ ಅಮೂಲ್ಯವಾದ ಉಡುಗೊರೆಗಳನ್ನು ಪಡೆಯಲು ಮಾಡಿದ್ದಾರೆ. ಇದರಿಂದ ವಿಜಯನಗರ ಸಾಮ್ರಾಜ್ಯದ ಘನತೆಯನ್ನು ಮಾತ್ರ ಕಳೆದಿಲ್ಲ, ಜೊತೆಗೆ ಪ್ರಕೃತಿಯ ವಿರುದ್ಧವೂ ನಡೆದುಕೊಂಡಿದ್ದಾರೆ. ಇವರಿಬ್ಬರು ಆಶೀರ್ವಾದಕ್ಕಲ್ಲ, ಕ್ಷಮೆಗೂ ಅನರ್ಹರಾಗಿದ್ದಾರೆ. ಶಾಂತರಾಗಿರಿ. ಆಚಾರ್ಯ ತಾತಾಚಾರ್ಯರೇ, ನಿಲ್ಲಿಸಿ. ಶಾಂತರಾಗಿರಿ. ವಿಜಯನಗರ ರಾಜ್ಯಕ್ಕೆ ರಾಜಗುರುಗಳು ನೀವು. ಒಂದು ಹೆಣ್ಣಿಗೆ ಹೀಗೆ ಅವಮಾನ ಮಾಡುವುದು, ಹೀಗೆ ಅನುಚಿತ ಮಾತನ್ನು ಆಡುವುದು ನಿಮಗೆ ಶೋಭೆ ತರದು. ಮಹಾರಾಜರೇ, ನಿಮಗೆ ನಿಮ್ಮ ದೊಡ್ಡ ಗುಣ ಹಾಗೂ ಪ್ರಾಮಾಣಿಕತೆಯಿಂದ ಇಲ್ಲೇನು ನಡೆಯುತ್ತದೆ ಎಂದು ತಿಳಿದುಕೊಳ್ಳಲಾಗುತ್ತಿಲ್ಲ. ಈಗ ಈ ವಿಷಯದ ಬಗ್ಗೆ ನಾವು ಇನ್ನು ಹೆಚ್ಚು ಮಾತನಾಡಿದರೆ ನಾವು ನಮ್ಮ ಆದರ್ಶಗಳ ವಿರುದ್ಧ ನಡೆದುಕೊಂಡಂತಾಗುತ್ತದೆ. ಆದ್ದರಿಂದ ಮಹಾರಾಜರೇ, ಕೃಪೆ ಮಾಡಿ ನೀವೇ ಪಂಡಿತ ರಾಮಕೃಷ್ಣರಿಂದ ಸತ್ಯವನ್ನು ತಿಳಿದುಕೊಳ್ಳಿ. ಹೇಳಿ 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 ಪಂಡಿತ ರಾಮಕೃಷ್ಣರೇ, ಹೇಳಿ ಹೇಳಿ ಹೇಳಿ. ಪಂಡಿತ ರಾಮಕೃಷ್ಣರೇ, ನೀವೀಗ ಸತ್ಯವನ್ನು, ಕೇವಲ ಸತ್ಯವನ್ನು ಹೇಳಲು ಬಯಸುತ್ತೇವೆ. ಹೇಳಿ. ಅವರೇನು ಹೇಳುತ್ತಾರೆ ಮಹಾರಾಜರೇ? ಅವರ ಮೌನ ಅವರ ತಪ್ಪನ್ನು ತೋರಿಸುತ್ತಿದೆ. ನೀವ್ ನಂಗೆ ಆಶೀರ್ವಾದ ಮಾಡೋದಿಲ್ವಾ? ಇಲ್ಲ.
ನಮಗೆಲ್ಲ ತಿಳಿದಿದೆ. ಗೊತ್ತಿದ್ಯಾ? ಶಾರದಾ 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 ಏನಾಯ್ತು ಶಾರದಾ? ಶಾರದಾ ಶಾರದಾ ಅವರೇ, ಯಾರಾದ್ರೂ ವೈದ್ಯರನ್ನು ಕರೀರಿ. ಸೈನಿಕರೇ, ರಾಜವೈದ್ಯರನ್ನು ಕರೆಸಿ. ಗುರುಗಳೇ ನೋಡಿ, ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಪರಿಸ್ಥಿತಿ ನಿಮ್ಮ ಕೈ ಜಾರಿ ಹೋಗಿದೆ. ಗುರುಗಳೇ ನಿಮ್ ಜೊತೆ ಯಾವಾಗ್ಲೂ ಹೀಗೆ ಯಾಕಾಗುತ್ತೆ? ನಿಮಗೆ ಒಳ್ಳೆ ಸಮಯ ಬರುತ್ತಿರುವಾಗ್ಲೇ ಸಮಯ ಬದಲಾಗೋಗುತ್ತೆ, ನಿಮ್ಮ ವಿರುದ್ಧವೇ ಆಗುತ್ತೆ. ನೀವೇ ಹೆಣೆದಿರೋ ಬಲೆಯಲ್ಲಿ ನೀವೇ ಸಿಕ್ಕಾಕೊಳ್ತೀರಾ. ನನ್ ಮಾತ್ ಕೇಳಿ, ನಿಮ್ ಜಾತಕ ಯಾರಿಗಾದ್ರೂ ತೋರಿಸಿ. ಗುರುಗಳೇ, ಪ್ರಭು, ನೀವು ಶಾರದಾ ಅವರಿಗೆ ಆಶೀರ್ವಾದ ನೀಡಲಿಲ್ಲ. ನೀವು ಹೇಳುತ್ತಿದ್ದೀರಿ ನಿಮಗೇನೋ ತಿಳಿದಿದೆ ಎಂದು. ಏನು ವಿಷಯ ಹೇಳಿ. ನಾವು ಹೇಳುತ್ತೇವೆ ಮಹಾರಾಜರೇ, ಹೇಳುತ್ತೇವೆ. ಇದು ಸರಿಯಾಗಲಿಲ್ಲ. ಏನು ಸರಿ ಹೋಗಲಿಲ್ಲ ಅಂತ ಹೇಳಿ ರಾಜವೈದ್ಯರೇ. ಏನು ಅಂದ್ರೆ, ನಾನು ಊಟ ಮಾಡ್ತಾ ಇದ್ದೆ, ಅರ್ಧದಲ್ಲೇ ನಿಲ್ಲಿಸಿ ನನ್ನನ್ನ ಇಲ್ಲಿಗೆ ಕರ್ಕೊಂಬಂದ್ರು. ಸ್ವಲ್ಪ ತಡವಾಗಿ ಇಲ್ಲಿಗೆ ಬಂದಿದ್ರು ಏನು ಬದಲಾಗ್ತಿರ್ಲಿಲ್ಲ. ಏನು ಬದಲಾಗಿಲ್ಲ ರಾಜವೈದ್ಯರೇ. ಶಾರದಾ ದೇವಿಯವರಿಗೆ ಏನಾಗಿದೆ? ಮಹಾರಾಜರೇ, ಅದೇ ವಿವಾಹದ ನಂತರ ಎಲ್ಲಾ ಹೆಣ್ಮಕ್ಳಿಗೂ ಆಗೋದು. ಶಾರದಾದೇವಿಯವರು ಗರ್ಭವತಿಯಾಗಿದ್ದಾರೆ. ಶಾರದಾ ದೇವಿ ಗರ್ಭಿಣಿಯಾಗಿದ್ದಾರೆಯೇ? ಸ್ವಾಮಿ, ಗುರುಗಳೇ, ಅಂದ್ರೆ ನಮ್ಮ ಮಾತಿನ ಅರ್ಥ ಏನಂದ್ರೆ, ಶಾರದಾ ದೇವಿ ಗರ್ಭಿಣಿಯಾಗಿರುವುದು ಗೊತ್ತಿದೆ. ಅಂದ್ರೆ ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ, ನೀವು ಎಲ್ಲಾ ರೀತಿಯಲ್ಲೂ ಪರೀಕ್ಷೆ ಮಾಡಿದ್ದೀರಿ ವೈದ್ಯರಾಜರೇ? ಇದು ಸರಿಯಲ್ಲ. ರಾಜ್ಯ ವೈದ್ಯರು ನಾವಾ ಇಲ್ಲ ನೀವಾ? ನಮ್ಮನ್ನ ಅನುಮಾನಿಸ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾವು ನಿಮ್ಮನ್ನ ಅನುಮಾನಿಸ್ತಿಲ್ಲ. ಬೇರೆ ಏನೂ ತೊಂದರೆ ಇಲ್ಲ ಅಲ್ಲವೇ ಶಾರದಾ ದೇವಿಯವರಿಗೆ? ಇಲ್ಲ, ಎಲ್ಲ ಸರಿಯಾಗಿದೆ. ಶಾರದಾದೇವಿಯವರು ಆರೋಗ್ಯವಾಗಿದ್ದಾರೆ, ಗರ್ಭವತಿ ಇದ್ದಾರೆ ಮತ್ತು ತಾಯಿ ಆಗ್ತಾ ಇದ್ದಾರೆ. ಅದ್ಭುತ ಅದ್ಭುತ ರಾಜವೈದ್ಯರೇ, ನಮಗೆ ತಿಳಿದಿತ್ತು. ಇದಕ್ಕೆ ನಾವು ಶಾರದಾ ಅವರ ಸೀಮಂತದ ಆಯೋಜನೆಯನ್ನು ಮಾಡಿದ್ದೆವು. ನಾವು ಅದನ್ನೇ ಹೇಳಿದ್ದು, ಆಶೀರ್ವಾದ ಬೇಡಲು ಬಾಗುವ ಅಗತ್ಯವಿಲ್ಲ ಎಂದು. ಗರ್ಭಿಣಿ ನೀವು, ಇಂತಹ ಸಮಯದಲ್ಲಿ ಬಾಗುವುದು ಬೇಡ ಎಂದು. ಗುರುಗಳೇ, ನೀವು ಇದನ್ನು ಹೇಳ ಬಯಸಿದ್ದೀರಿ? ನಾವು ಅದನ್ನೇ ಹೇಳಲು ಹೊರಟಿದ್ದು. ಅರೆ ರಾಮ, ಎಷ್ಟು ವಿಶೇಷವಾಗಿದೆ ನಿನ್ನ ಕಥೆ. ಪ್ರತಿ ಬಾರಿ ಏನೂ ಇಲ್ಲ ಅನ್ಕೊಂಡಾಗ ತುಂಬಾ ಸಮಸ್ಯೆ ಬರುತ್ತೆ. ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಅದಾಗದೆ ಸರಳವಾಗಿ ಪರಿಹಾರವಾಗ್ಬಿಡುತ್ತೆ.
ಹೌದು ಬಂಧು, ಇದು ನನ್ನ ತಾಯಿಯ ಕೃಪೆ. ಅವಳಿಗೆ ಎಲ್ಲ ಗೊತ್ತು. ಇಲ್ಲಾಗಿರೋ ಗೊಂದಲಗಳಲ್ಲಿ ನಂದು ಶಾರದದು ಏನೂ ತಪ್ಪಿಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳು ನನ್ನ ಮನೆ, ಮರ್ಯಾದೆ, ನನ್ನ ಅಮ್ಮನ ಖುಷಿ ಎಲ್ಲವನ್ನೂ ಉಳಿಸ್ಕೊಟ್ಟಿದ್ದಾಳೆ. ಇದು ಆ ತಾಯಿಯ ಆಶೀರ್ವಾದ. ಇದು ಮನುಷ್ಯನ ಆಲೋಚನಾ ಶಕ್ತಿಗೂ ಮೀರಿದ್ದು. ಹಾ ಅಮ್ಮ. ಏನ್ ಮಾಡ್ತಾ ಇದ್ದೀರಾ? ನೀನು ಪೂಜನೀಯ, ವಂದನೀಯ. ನಿನಗೆ ನಮಸ್ಕಾರ ಮಾಡಿ ನಿನಗೆ ಅಭಿನಂದಿಸಲು ಬಿಡು. ಅಮ್ಮ, ನಾವು ಪೂಜನೀಯ. ನೀನು ಒಂದು ಹೆಣ್ಣು ಶಕ್ತಿಯ ರೂಪ. ರಾಮ ನಿನಗೆ ಒಂದು ಅರಿಶಿಣ ದಾರದಲ್ಲಿ ಬಂಧಿಸಿದ ಅನ್ನೋದಕ್ಕೆ ನೀನು, ನಿಮ್ಮಪ್ಪ ಅಮ್ಮ, ನಿನ್ ಮನೆ ಪರಿವಾರ, ಚಿಕ್ಕ ವಯಸ್ಸಿಂದ ಇರೋ ಎಲ್ಲ ಗೆಳತಿಯರನ್ನ, ನೀನ್ ಇಷ್ಟಪಡೋ ಪ್ರತಿಯೊಂದು ವಸ್ತುಗಳನ್ನ ಎಲ್ಲವನ್ನು ಬಿಟ್ಟು ನನ್ ಮನೆಗ್ ಬಂದೆ. ಅದು ಅರಿಶಿಣ ಹಚ್ಚಿರೋ ಒಂದು ದಾರದಿಂದ ನಿನ್ನ ತ್ಯಾಗನ ಅಳಿಯೋಕ್ ಸಾಧ್ಯನಾ? ಇಲ್ಲ ಶಾರದಾ, ನಿನ್ನ ಗರ್ಭದಲ್ಲಿ ನನ್ನ ವಂಶೋದ್ಧಾರಕ ಹುಟ್ತಾ ಇದ್ದಾನೆ. ಅದಕ್ಕೆ ನೀನು ಪೂಜನೀಯ. ಅಮ್ಮ, ಬೇರೆ ಮನೆಯವರ ಹುಡುಗಿನ ಒಪ್ಕೊಂಡಿದ್ದೀರಾ, ಗೌರವ ಕೊಟ್ಟಿದ್ದೀರಾ. ಒಂದಿನಾನು ನನಗೆ ಅಪ್ಪ ಅಮ್ಮನ ನೆನಪೇ ಆಗಿಲ್ಲ. ನೀವು ಪೂಜನೀಯರಿದ್ದೀರಾ. ನಿಮ್ಮ ಚರಣ ಸ್ಪರ್ಶ ಮಾಡಿ ಆಶೀರ್ವಾದ ತಗೊಳ್ಬೇಕು. ತಗೋ ಮತ್ತೆ, ಪಾದ ಮುಟ್ಟಿ ಆಶೀರ್ವಾದ ತಗೋ. ಹಾ ಅಮ್ಮ. ನೀನಿಷ್ಟು ಬೇಗ ಯಾಕೆ ಎದ್ದಿದೀಯಾ? ಯಾಕೇಂದ್ರೆ ಅಮ್ಮ, ರಾಮಗೆ ಉಪಹಾರದಲ್ಲಿ ಉದ್ದಿನ ವಡ ಬೇಕಂತೆ, ಅದು ಕೊಬ್ಬರಿ ಚಟ್ನಿ ಜೊತೆ. ನಿನ್ನೆ ರಾತ್ರಿ ಬೇಳೆ ನೆನ್ಸಿಟ್ಟಿದೀನಿ. ಈಗ ಹೋಗಿ ನಾನ್ ಸ್ನಾನ ಮಾಡಿ ದೀಪ ಹಚ್ಚಿ ಹೋಗಿ ಬೇಳೆ ರುಬ್ತೀನಿ. ಎದ್ದ ತಕ್ಷಣ ಕೇಳ್ತಾರೆ, ಎಲ್ಲಿದೆ ನನ್ನ ಉದ್ದಿನ ವಡೆ? ಎಪ್ಸಿ. ಹಾ, ಏನನ್ನ ಅಮ್ಮ? ರಾಮನ್ನ ಎಪ್ಸಿ. ಹಾ, ರಾಮ. ಯಾರೋ ಯಾರೋ ಯಾರದು? ಯಾರೋ ಯಾರೋ? ಎಲ್ಲಿದ್ದಾನೆ? ಎಲ್ಲವನು? ಏನಾಯ್ತು? ಯಾಕೆ ಹೀಗೆ ಕಿರ್ಚಾಡಿ ಬೆಳಗ್ಗೆ ನನ್ನ ಎಪ್ಸಿದ್ರಿ? ಅಂಥದ್ದೇನಾಗಿದೆ? ಆಕಾಶ ತಲೆ ಮೇಲೆ ಏನಾದ್ರೂ ಬಿತ್ತಾ? ಶಬ್ದ ನಮ್ದಿರ್ಬೋದು, ಆದ್ರೆ ಆದೇಶ ಅಮ್ಮಂದಲ್ವಾ? ಅಮ್ಮೇಶ್ವರಿ, ನೀವ್ ಹೇಳಿ, ಯಾರು ನಿಮಗ್ ಕಷ್ಟ ಕೊಡ್ತಿದ್ದಾರೆ? ನನ್ನ ಕೋಲವ್ರಿಗೆ ಬುದ್ಧಿ ಕಲ್ಸತ್ತೆ. ಹಾ, ಆಹಾ, ನನ್ನ ಶೂರ ವೀರ ಕೋಲನ್ನ ಹೇಗ್ ಹಿಡ್ಕೊಂಡಿದ್ದಾನೆ? ಒಬ್ಬ ದೊಡ್ಡ ಯೋಧನ್ ತರ. ಅದನ್ನ ಉಪಯೋಗ್ಸಕ್ ಬರುತ್ತಾ? ಹಾ, ಬರುತ್ತೆ. ಯಾವಾಗ ಅವಶ್ಯಕತೆ ಬರುತ್ತೋ ಅವಾಗ ಬರುತ್ತೆ. ಮೊದ್ಲು ಇದನ್ನ ಹೇಳಿ, ಯಾಕೆ ಎಬ್ಸಿದ್ರಿ? ಉದ್ದಿನ ವಡೆ ತಿನ್ಬೇಕಾ? ಹಾ, ಕೊಬ್ಬರಿ ಚಟ್ನಿ ಜೊತೆಗೆ. ಮೊದ್ಲು ನನ್ನ ಸ್ನಾನಕ್ಕೆ ನೀನು ಬಿಸಿನೀರು ಸಿದ್ಧ ಮಾಡು, ಆಮೇಲೆ ಬಂದು ತಿಂತೀನಿ. ಏನಾಯ್ತಮ್ಮ? ತಲೆ ಕೆಟ್ಟಿದ್ಯಾ? ಬುದ್ಧಿ ಇಲ್ವಾ ನಿಂಗೆ? ಶಾರದಾ ಗರ್ಭವತಿ ಇದ್ದಾಳೆ, ಅವಳಿಗೆ ನೀನು ನೀರ್ ಬಿಸಿ ಮಾಡು ಅಂತ ಹೇಳ್ತೀಯಾ? ಶಾರದಾ ಇವತ್ತಿಂದ ಯಾವ ಕೆಲ್ಸನೂ ಮಾಡೋದಿಲ್ಲ. ಏನು ಕೆಲಸ ಮಾಡಲ್ಲ ಅಂದ್ರೆ ಮತ್ತೇನ್ ಮಾಡ್ತಾಳೆ? ವಿಶ್ರಾಂತಿ. ಶಾರದಾನ್ ಎಲ್ಲ ಕೆಲ್ಸಾನು ನೀನ್ ಮಾಡ್ಬೇಕು. ಅಯ್ಯೋ ಅಮ್ಮ. ಸ್ನಾನ ಮಾಡಿ ಆದ್ಮೇಲೆ ಅಡ್ಗೆ ಮನೆಗ್ ಹೋಗಿ ಬೇಳೆ ರುಬ್ಬು. ಆದ್ರೆ ಅಮ್ಮ, ಅದು ನಿನಗೆ ಕೇಳಿಸ್ತು ತಾನೇ ಏನ್ ಹೇಳ್ದೆ ಅಂತ? ಕೇಳ್ತು. ನನ್ ಮಾತು ಕೇಳಿಸ್ಕೊ. ಬೇಳೆ ನಾನ್ ರುಬ್ತೀನಿ, ಆದ್ರೆ ವಡೆ ಯಾರು ಮಾಡ್ತಾರೆ? ನನಗಂತೂ ವಡೆ ಮಾಡೋದಕ್ ಬರಲ್ಲ. ಗುಂಡಪ್ಪನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಅವನು ಬಾಲಕ, ಉಪವಾಸ ಇರ್ಬೇಕಾಗತ್ತಲ್ಲ. ನಾನ್ ಮಾಡ್ತೀನಿ. ಶಾರದಾ ಮಾಡ್ತಾಳೆ. ಇಲ್ಲ, ನಾನಲ್ಲ, ಅಮ್ಮ ಮಾಡ್ತಾರೆ. ಹಾಗಾದ್ರೆ ನೀನ್ ಮಾಡ್ತ್ಯಾ? ಹಾ, ಆದ್ರೆ ನೀನು ನನ್ಗೆ ಸಹಾಯ ಮಾಡ್ಬೇಕು, ಕೇಳಿದ್ರಾ? ಹಾ, ಕೇಳಿಸ್ಕೊಂಡೆ. ಸಹಾಯ ಮಾಡ್ತೀನಿ. ಹೋಗಿ ಸ್ನಾನ ಮಾಡಿ ಅಡ್ಗೆ ಮನೆಗೆ ಹೋಗಿ ಬೇಳೆ ರುಬ್ಬು. ಹಾ, ಹೋಗ್ತೀನಿ. ಗರ್ಭವತಿ ಆಗಿರೋದು ಇವಳು, ಕಷ್ಟ ಎಲ್ಲ ನನ್ ತಲೆ ಮೇಲೆ ಬರ್ತಿದೆ. ಅಮ್ಮ ಏನೋ ಹೇಳ್ತಾ ಇದ್ದಾರೆ. ಇಲ್ಲ, ನಾನೇನು ಹೇಳಿಲ್ಲ. ಅಮ್ಮ
ಹೋದ್ರು ಹೋದ್ರು. ಮಹಾರಾಜರೇ, ಏನು ವಿಷಯ? ನೀವು ಪಂಡಿತ ರಾಮಕೃಷ್ಣರಿಗಾಗಿ ಕಾಯುತ್ತಿರುವಿರೆ? ಇಲ್ಲ ಮಹಾಮಂತ್ರಿಗಳೇ. ಕ್ಷಮಿಸಿ ಮಹಾಮಂತ್ರಿಗಳೇ, ಆದರೆ ಮಹಾರಾಜರು ಪಂಡಿತ ರಾಮಕೃಷ್ಣನ ನಿರೀಕ್ಷೆ ಏಕೆ ಮಾಡುತ್ತಾರೆ? ಅದು ಹಾಗಲ್ಲ ಗುರುಗಳೇ, ನಾವು ಹಾಗೆ ಸುಮ್ಮನೆ ಕೇಳಿದೆವು. ಹೌದೇ? ಹಾಗೆ ಕೇಳಿದ್ದಾದರೂ ಏಕೆ? ಪಂಡಿತ ರಾಮಕೃಷ್ಣರಿಗೆ ಅಷ್ಟೊಂದು ಮಹತ್ವವಿದೆಯೇ? ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರು ಪಂಡಿತ ರಾಮಕೃಷ್ಣರಿಗಾಗಿ ನಿರೀಕ್ಷಿಸುತ್ತಾ ಇರುವುದು. ಅದು ಹಾಗಲ್ಲ ಗುರುಗಳೇ. ಆದರೆ ರಾಮಕೃಷ್ಣರೇಕಿನ್ನು ಬಂದಿಲ್ಲ. ನಮಗೆ ತಿಳಿದಿಲ್ಲ ಮಹಾರಾಜರೇ. ಆದರೆ ನೀವು ಚಿಂತೆ ಮಾಡಬೇಡಿ, ನಾವು ಈಗಲೇ ದೂತರನ್ನು ಕಳುಹಿಸಿ ವಿಷಯವೇನೆಂದು ವಿಚಾರಿಸುತ್ತೇವೆ. ಮಹಾರಾಜರೇ, ನಿಮಗೂ ತಿಳಿದಿದೆ, ನಮಗೂ ತಿಳಿದಿದೆ, ಎಲ್ಲರಿಗೂ ತಿಳಿದಿದೆ, ಪಂಡಿತ ರಾಮಕೃಷ್ಣರು ಸಭೆಗೆ ಯಾವಾಗಲೂ ತಡವಾಗಿಯೇ ಬರುತ್ತಾರೆಂದು. ಒಮ್ಮೊಮ್ಮೆ ನಮಗನಿಸುತ್ತದೆ ಪಂಡಿತ ರಾಮಕೃಷ್ಣರು ಸಭೆಗೆ ಬಂದು ನಮಗೆಲ್ಲರಿಗೂ ಉಪಕಾರ ಮಾಡುತ್ತಾರೆಂದು. ಮಹಾರಾಜರೇ, ನೀವು ಚಿಂತಿಸುತ್ತಿರುವಂತಿದೆ. ಇದು ಚಿಂತೆಯಲ್ಲ ಮಹಾಮಂತ್ರಿಗಳೇ, ನಾವು ಪ್ರತೀಕ್ಷಿಸುತ್ತಿದ್ದೇವೆ ನಮ್ಮ ಚಿಕ್ಕ ಮಹಾರಾಣಿ ತಿರುಮಲಾಂಬೆಗಾಗಿ. ಅವರು ಹೇಳಿದ್ದರು ನಮಗೆ ರಾಜ ದರ್ಬಾರಿನಲ್ಲಿ ಉಡುಗೊರೆ ನೀಡುವೆವು ಎಂದು. ಚಿಂತಿಸುತ್ತಿಲ್ಲ, ಪ್ರತೀಕ್ಷಿಸುತ್ತಿದ್ದೇವೆ. ಆಗಲಿ ಮಹಾರಾಜರೇ, ಹಾಗಿದ್ದರೆ ನಾವು ಕಾಯುತ್ತೇವೆ. ಚಿಂತೆ ಇಲ್ಲ ಇಲ್ಲ, ಅದು ಕಾಯೋದು. ಪ್ರತೀಕ್ಷೆ ಮಾಡುತ್ತಿದ್ದೇವೆ. ಮಹಾರಾಣಿ ತಿರುಮಲಾಂಬ ದೇವಿಗೆ ಜಯವಾಗಲಿ! ಮಹಾರಾಣಿ ತಿರುಮಲಾಂಬ ದೇವಿಗೆ ಜಯವಾಗಲಿ! ಮಹಾರಾಣಿ ತಿರುಮಲಾಂಬ ದೇವಿಗೆ ಜಯವಾಗಲಿ! ಮಹಾರಾಣಿ ತಿರುಮಲಾಂಬ ದೇವಿಗೆ ಜಯವಾಗಲಿ! ಮಹಾರಾಣಿ ತಿರುಮಲಾಂಬ ದೇವಿಗೆ. ಮಹಾರಾಜರೇ, ನನಗನಿಸುತ್ತದೆ ಚಿಕ್ಕ ರಾಣಿಯವರು ನಿಮಗಾಗಿ ಕಾಡಿನ ಹೂವಿನ ಪಾನಕ ತಂದಿರುವಂತಿದೆ. ಇಷ್ಟು ಜನರು ಸಭೆಯಲ್ಲಿರುವುದನ್ನು ತಿಳಿದುಕೊಂಡು ಹೂವಿನ ಕುಂಡದಲ್ಲಿ ತಂದಿದ್ದಾರೆ. ನಮಗೆ ಇಲ್ಲಿ ಈ ವಿಚಿತ್ರ ಶರಬತ್ತನ್ನು ನೀಡುವ ಅಗತ್ಯವೇನಿತ್ತು? ಕೊಡುವುದೇ ಆಗಿದ್ದರೆ ನಮ್ಮ ಕಕ್ಷೆಯಲ್ಲಿ ಕೊಡಬಹುದಾಗಿತ್ತು. ನನಗನಿಸುತ್ತದೆ ಇದು ವಿಶೇಷ ಪಾನಕ. ನಿಮ್ಮ ಜೊತೆಗೆ ಸಭೆಯಲ್ಲಿರುವ ಎಲ್ಲರೂ ಕುಡಿಯಬೇಕಾಗುತ್ತದೆ. ಅಂದರೆ ಎಲ್ಲರೂ ಸಂಕಟದಲ್ಲಿದ್ದಾರೆ. ಪ್ರಣಾಮಗಳು ಮಹಾರಾಜರೇ. ಪ್ರಣಾಮಗಳು ಪ್ರಣಾಮಗಳು. ಆದರೆ ನಾವಿಲ್ಲಿ ಯಾವ ಶರಬತ್ತು ಕುಡಿಯುವುದಿಲ್ಲ, ಕೇವಲ ನಮ್ಮ ದರ್ಬಾರಿಗಳು ಕುಡಿಯುವರು. ಬೇಡ ಮಹಾರಾಜರೇ. ಅಂದರೆ ಈ ಶರಬತ್ತನ್ನು ಯಾರೂ ಕುಡಿಯುವುದಿಲ್ಲ. ಉಳ್ಕೊಂಡ್ವಿ ದನಿ. ಪಾನಕ ಕುಡಿಯಲು ನಿಮಗೆ ಯಾರು ಹೇಳುತ್ತಿದ್ದಾರೆ ಮಹಾರಾಜರೇ? ಈಗ ನೀವೇ ನಮಗೆ ಹೇಳಿದ್ದಿರಿ ನಮ್ಮ ರಾಜ ದರ್ಬಾರಿಗೆ ಬಂದು ನಮಗೆ ವಿಶೇಷ ನೀಡ ಬಯಸುವಿರಿ ಎಂದು. ಮಹಾರಾಜರೇ, ನನ್ನ ಗೆಜ್ಜೆ ಕಾಣೆಯಾಗಿತ್ತು. ಗೆಜ್ಜೆ ಕಳೆದು ಹೋಗಿದೆ. ದನಿಮನಿ ಅಲ್ಲಿ ಹುಡುಕಿ. ಗುರುಗಳೇ. ಮಹಾರಾಜರೇ, ಏನು ಮಾಡುತ್ತಿದ್ದೀರಿ? ಮಹಾರಾಜರೇ, ಚಿಕ್ಕ ರಾಣಿಯವರ ಗೆಜ್ಜೆ ಹುಡುಕುತ್ತಿದ್ದೇವೆ. ಇಲ್ಲಿ ಗುರುಗಳೇ, ನನ್ನ ಗೆಜ್ಜೆ ಸಭೆಯಲ್ಲ, ನನ್ನ ಕೋಣೆಯಲ್ಲಿ ಕಾಣೆಯಾಗಿತ್ತು. ನಮಗನಿಸುತ್ತದೆ ಸರಿ ಬಿಡಿ, ನೀವು ನಿಮ್ಮ ಕೋಣೆಯಲ್ಲೇ ಹುಡುಕಿ, ಎಲ್ಲಿ ಕಳೆದಿದೆಯೋ ಅಲ್ಲೇ ಸಿಗುವುದು. ಗುರುಗಳೇ, ನನ್ನ ಗೆಜ್ಜೆ ನನಗಾಗಲೇ ಸಿಕ್ಕಿದೆ. ಹೌದೇ? ಇದು ಬಹಳ ಒಳ್ಳೆಯದಾಯ್ತು. ಇಲ್ಲವಾಗಿದ್ದರೆ ನಾವು ನಮ್ಮ ದಿವ್ಯ ಶಕ್ತಿಯಿಂದ ನಿಮ್ಮ ಗೆಜ್ಜೆಗಳನ್ನು ಹುಡುಕಲು ಪ್ರಾರಂಭಿಸುತ್ತಿದ್ದೆವು. ಗುರುಗಳೇ. ಹೇಳಿ ಮಹಾರಾಜರೇ. ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಧನ್ಯವಾದಗಳು ಮಹಾರಾಜರೇ. ಮಹಾರಾಣಿ, ನಿಮ್ಮ ಗೆಜ್ಜೆ ನಿಮಗೆ ಸಿಕ್ಕಿದ್ದರೆ ದರ್ಬಾರಿಗೆ ಬರುವ ಕಷ್ಟವನ್ನೇಕೆ ತೆಗೆದುಕೊಂಡಿರಿ? ಮಹಾರಾಜರೇ, ನಾನು ನಿಮ್ಗೆ ವಿಶೇಷವಾದದ್ದೇನೋ ಕೊಡ್ಬೇಕಾಗಿದೆ. ವಿಶೇಷ? ಹೇಳಿ ಏನೆಂದು. ಮಹಾರಾಜರೇ, ನಾವು ಗೆಜ್ಜೆ ಹುಡುಕೋವಾಗ ಹುಡುಕ್ತಾ ನಮ್ಗೆ ಈ 3 ಹೂಕುಂಡಗಳು ಸಿಕ್ಕಿವೆ. ಅದ್ಭುತ, ಅತ್ಯಂತ ಆಕರ್ಷಕವಾಗಿದೆ ಈ ಹೂದಾನಿಗಳು. ಈಗ ಒಂದು ಕೆಲಸ ಮಾಡಿ, ಇದನ್ನು ನೀವು ನಮ್ಮ ಕಕ್ಷೆಯಲ್ಲಿರಿಸಿ. ಮಹಾರಾಜರೇ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಇದ್ರಲ್ಲಿ ಮೆಣಸಿನ ಗಿಡವನ್ನ ಬೆಳೆಸೋಣ ಅಂತ.
ಹಸಿಮೆಣಸಿನ ಗಿಡ? ಆದರೆ ಮಹಾರಾಜರೇ, ನಮಗೆ ಈ ಕುಂಡದಲ್ಲೊಂದು ಪತ್ರ ದೊರೆತಿದೆ. ಇಲ್ಲಿದೆ ಮಹಾರಾಜರೇ, ಓದಿ. ಮಹಾರಾಜರೇ, ಈ ವಿಶೇಷವಾದ ಹೂಕುಂಡ ಪಶ್ಚಿಮ ಪ್ರದೇಶದ ಮಹಾರಾಜ ದರ್ಯೂಶ್ರವರು ತುಳುವ ವಂಶದ ಸರದಾರ ತುಳುವ ಈಶ್ವರ್ ನಾಯಕ್ರವರಿಗೆ ಅವರ ಅದ್ಭುತ ಪರಾಕ್ರಮವನ್ನು ಮೆಚ್ಚಿ ಅವರಿಗೆ ಬಹುಮಾನವಾಗಿ ನೀಡಲಾಗಿದೆ. ಈ ಹೂಕುಂಡ ಚಮತ್ಕಾರಿಯಾದದ್ದು. ಇದು ಯಾವ ರಾಜ್ಯದಲ್ಲಿ ಇರುತ್ತದೆಯೋ ಆ ರಾಜ್ಯ ವಿಸ್ತಾರವಾಗುತ್ತದೆ. ಆ ರಾಜ್ಯದ ರಾಜ ಶೀಘ್ರದಲ್ಲಿ ಅವರು ಚಕ್ರವರ್ತಿಯಾಗಿ ಸಿಂಹಾಸನವನ್ನೇರುತ್ತಾರೆ. ಮಹಾರಾಜರೇ, ತುಳುವ ಈಶ್ವರ ನಾಯಕನಾರು ನಮ್ಮ ಪೂರ್ವಜರವರು. ಅವರ ಸುಪುತ್ರ ಅಂದರೆ ನಮ್ಮ ಪೂರ್ವ ಮಹಾರಾಜರು ತುಳುವ ನರಸನಾಯಕರು. ಅವರು ವಿಜಯನಗರ ಸಾಮ್ರಾಜ್ಯದ ಮಹಾರಾಜರು. ಅಂದರೆ ಈ ಹೂದಾನಿಗಳು ನಿಜಕ್ಕೂ ಚಮತ್ಕಾರ ಹೊಂದಿದೆ. ಮಹಾರಾಜರೇ, ಈ ಕುಂಡಗಳು ಯಾವ ರಾಜ್ಯದಲ್ಲಿರುತ್ತದೆಯೋ ಆ ರಾಜ್ಯವು ವಿಸ್ತಾರವಾಗುತ್ತದೆ. ಅಲ್ಲಿಯ ಮಹಾರಾಜರು ಶೀಘ್ರದಲ್ಲೇ ಚಕ್ರವರ್ತಿ ಸಾಮ್ರಾಟರಾಗುತ್ತಾರೆ. ಅಬ್ಬಾ, ಅದ್ಭುತವಾಗಿದೆ. ಅಬ್ಬಾ, ಏನು ಕಾಕತಾಳೀಯ ಮಹಾರಾಜರೇ. ಮಹಾರಾಜರೇ, ನಿನ್ನೆ ಕನಸಿನಲ್ಲಿ ನಾವು ಇದನ್ನು ಕಂಡೆವು. ನಾವು ಜಂಬೂ ದ್ವೀಪದ ಎಲ್ಲ ರಾಜ್ಯದ ರಾಜಗುರುಗಳ ಗುರುಗಳು, ಅಂದರೆ ಮಹಾಗುರುಗಳು. ಗುರುಗಳೇ ನೀವು? ಹೌದು ಮಹಾರಾಜರೇ. ಇಲ್ಲ ಮಹಾರಾಜರೇ, ನೀವು ಮಹಾರಾಜರೇ. ನಾವು ನೋಡಿದೀವಿ, ನೀವು ಜಂಬೂ ದ್ವೀಪದ ಚಕ್ರವರ್ತಿಗಳು ಹಾಗೂ ನಾವು ಮಹಾಗುರುಗಳು. ಇಂದು ಭಗವಂತನು ನಮ್ಮ ಕನಸನ್ನು ಸಾಕಾರಗೊಳಿಸಿದ ಮಹಾರಾಜ. ಮಹಾರಾಜರೇ, ಈ ಅಮೂಲ್ಯವಾದ ಚಮತ್ಕಾರಿ ಹೂಕುಂಡಗಳ ಜವಾಬ್ದಾರಿಯನ್ನು ನಮಗೆ ಕೊಡಿ ಮಹಾರಾಜರೇ. ನಾವು ಇದನ್ನು ದೇವರ ಕೋಣೆಯಲ್ಲಿಟ್ಟು ನಿತ್ಯವೂ ಅಭಿಷೇಕ ಮಾಡುತ್ತೇವೆ, ಪೂಜೆ ಮಾಡುತ್ತೇವೆ. ಮಹಾರಾಜರೇ, ನೀವು ಈ ಚಮತ್ಕಾರಿ ಹೂಕುಂಡಗಳನ್ನು ನಮಗೆ ನೀಡಿ. ಇಲ್ಲ. ನಾವದನ್ನು ಸುರಕ್ಷಿತ ಸ್ಥಾನದಲ್ಲಿಡುತ್ತೇವೆ. ಮಹಾರಾಜರೇ, ಈ ಕುಂಡಗಳಂತೂ ನಮಗೆ ದೊರಕಿವೆ ಅಲ್ಲವೇ? ಇದರ ರಕ್ಷಣಾ ಕಾರ್ಯವು ಕೂಡ ನಮಗೆ ವಹಿಸಬೇಕು. ಮಹಾರಾಜರೇ, ಈ ಹೂಕುಂಡ ಅತ್ಯಮೂಲ್ಯವಾದದ್ದು. ಮತ್ತೆ ಇದು ರಾಜ್ಯದ ಸಂಪತ್ತಾಗುತ್ತದೆ. ಇದರ ಸುರಕ್ಷೆ ಮತ್ತು ಜವಾಬ್ದಾರಿಯನ್ನು ನೀವು ನಮಗೆ ಕೊಡಿ ಮಹಾರಾಜರೇ. ಇಲ್ಲ, ಈ ಹೂದಾನಿಗಳು ಅತ್ಯಂತ ಅಮೂಲ್ಯವಾದವು. ಇವು ನಮ್ಮ ಕಕ್ಷೆಯಲ್ಲಿರುವವು. ನಮಗೆ ನಮ್ಮ ಲಕ್ಷ್ಯ ಅಂದರೆ ಚಕ್ರವರ್ತಿ ಸಾಮ್ರಾಟರಾಗುವ ಸ್ಮರಣೆಯನ್ನು ಮಾಡಿಸುವುದು. ಕೊತ್ವಾಲರೇ, ಹೇಳಿ ಮಹಾರಾಜರೇ. ಈ ಹೂದಾನಿಗಳನ್ನು ನಮ್ಮ ಕಕ್ಷೆಗೆ ತಲುಪಿಸುವ ವ್ಯವಸ್ಥೆ ಮಾಡಿ. ನಿಮ್ಮ ಆಜ್ಞೆಯಂತೆ ಮಹಾರಾಜರೇ. ಲಾಮ ಹಾಕು. ಗುಂಡಪ್ಪ, ಮೊದ್ಲು ಅದನ್ ತಿನ್ನು. ಅದನ್ ತಿಂತೀನಿ. ಇನ್ನೂ ಸ್ವಲ್ಪ ಹಾಕು ನೀನು. ಅದನ್ನು ತಿಂತೀನಿ ನಾನು. ಹೌದಾ? ಎಲ್ಲ ತಿಂತ್ಯಾ ಅಲ್ವಾ? ತಿನ್ನು. ತಗೋ. ಬೇಡ್ವಾ? ನೀವು ಊಟಕ್ಕೆ ಬಡಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನನಗಿನ್ನೂ ಉದ್ದಿನ ವಡೆ ಬೇಕು. ಏನ್ ಶಾರದಾ, ಅವಾಗ್ಲೇ ನಿನ್ನ ಕೇಳಿದ್ನಲ್ಲ, ನೀನ್ ಬೇಡ ಅಂದ್ಯಲ್ಲ. ಹಾ, ಆದ್ರೆ ನಂಗೆ ಈಗ ಇನ್ನೂ ಬೇಕು. ಹಾ ಸರಿ, ನಾನ್ ತರ್ತೀನಿ. ಹಾಗೆ ಸ್ವಲ್ಪ ಚಟ್ನಿನೂ ಬೇಕು. ಚಟ್ನಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಲಾಮ, ನನ್ಗೋಸ್ಕರ ನೀಲ್ ತಗೋಬಾ. ಹಾ ತರ್ತೀನಿ. ಎಲ್ಲ ತಂದಾದ್ಮೇಲೆ ನೀನು ಬಂದು ಊಟಕ್ಕೆ ಕೂತ್ಕೋ. ನಿನಗೆ ಅರಮನೆಗೆ ಹೋಗಕ್ಕೆ ತಡ ಆಗತ್ತೆ ಅಲ್ವಾ?
ಓಹೋ ಅಮ್ಮ, ಧನ್ಯವಾದ ನನ್ ಬಗ್ಗೆನೂ ಯೋಚಿಸಿದ್ದಕ್ಕೆ. ಕೇಳಿ, ಸಭೆಗೆ ಹೋಗೋಕೂ ಮುಂಚೆ ಮನೆಗೆ ದಿನಸಿ ತಂದ್ಕೊಟ್ ಹೋಗಿ. ಹ ಇಲ್ಲ ಇಲ್ಲ, ಅದೆಲ್ಲ ಸಂಜೆ ನೋಡೋಣ. ಮಹಾರಾಜರು ನನ್ಗೆ ಕರೆ ಕಳ್ಸಿದ್ದಾರೆ. ಇಲ್ಲ, ಮೊದ್ಲು ಮನೆಗೆ ದಿನಸಿ ತಂದ್ಕೊಟ್ ಹೋಗು. ಶಾರದಂಗೆ ನಾನು ರವೆ ಉಂಡೆ ಮಾಡ್ಬೇಕು. ಆದ್ರೆ ಅಮ್ಮ, ಅಮ್ಮ ಕೋಲ್ಕೊಡ್ಲಾ? ಸುಮ್ನೆ ಇರೋ. ನಿನ್ ಹೆಸರು ಗುಂಡಪ್ಪ ಅಂತ ಯಾರಿಟ್ಟಿದ್ದು? ಗೂಂಡ ಅಂತ ಇಡ್ಬೇಕಿತ್ತು, ಗೂಂಡ. ಹಾ ಹಾ ಹಾ, ತರ್ತೀನಿ. ಮೊದ್ಲು ನಾನ್ ದಿನಸಿ ತಂದಿಟ್ಟು ಆಮೇಲೆನೆ ಅರಮನೆಗೆ ಹೋಗ್ತೀನಿ. ಶಾರದನ್ ಪರಿಸ್ಥಿತಿ ನನ್ ಪರಿಸ್ಥಿತಿನೂ ಹಾಳು ಮಾಡ್ತಿದೆ. ಅಮ್ಮ ಏನೋ ಹೇಳ್ತಾ ಇದ್ದಾರೆ. ಹಾ ಇಲ್ಲ 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 ಇಲ್ಲ, ಏನಿಲ್ಲ. ನಾನು ಉದ್ದಿನೊಡೆ ತಗೊಂಡ್ ಬರ್ತೀನಿ. ಹಾ, ತಗೊಂಡ್ಬರ್ತೀನಿ. ಕೊತ್ವಾಲರೇ! ಓ ಕೊತ್ವಾಲರೇ, ಇದೇನು ಮಾಡಿಬಿಟ್ಟಿರಿ? ಕೊತ್ವಾಲರೇ, ಇದಕ್ಕೆ ಶಿಕ್ಷೆ ನಿಮಗೆ ಖಂಡಿತ ದೊರೆಯುವುದು. ಮಹಾಮಂತ್ರಿಗಳೇ, ಮಹಾರಾಜರೇ, ಕೊತ್ವಾಲರನ್ನು ಈ ಕೂಡಲೇ ಕಾರಾಗೃಹಕ್ಕೆ ಹಾಕಿ ನಾಳೆ ಮುಂಜಾನೆ ಮರಣದಂಡನೆ ನೀಡಿ. ಅಯ್ಯೋ ಅಯ್ಯೋ, ಬೇಡ ಮಹಾರಾಜರೇ, ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನನ್ಗೆ ಬೇಡ ಮಹಾರಾಜರೇ, ಕ್ಷಮಿಸಿ ಮಹಾಮಂತ್ರಿಗಳೇ, ನಮ್ಮ ಆದೇಶದ ಪಾಲನೆಯಾಗಲಿ. ಕ್ಷಮಿಸಿ ಮಹಾರಾಜರೇ. ನಿಮ್ಮ ಆಜ್ಞೆ ಅಂತಾಗಲಿ. ಸೈನಿಕರೇ, ಮಹಾರಾಜರೇ, ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಅನರ್ಥವಾಯ್ತು, ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಅನರ್ಥವಾಗೋಯ್ತು, ಅಯ್ಯೋ ಅಯ್ಯೋ.